ನಮಸ್ಕಾರ ವೀಕ್ಷಕರೇ, ವೀರ ಕನ್ನಡಿಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ಇವತ್ತಿನ ವೀರ ಕನ್ನಡಿಗ ಕಾರ್ಯಕ್ರಮದಲ್ಲಿ ಒಬ್ಬ ವೀರ ಕನ್ನಡತಿ ನಮ್ಮ ಜೊತೆಗಿದ್ದಾರೆ ಅಂತ ಹೇಳ್ಬೋದು. ನಿಜ, ನಮ್ಮ ಮನಸ್ಸಿನ ಆರೋಗ್ಯ ದೈಹಿಕ ಆರೋಗ್ಯದಷ್ಟೇನೆ ಇಂಪಾರ್ಟೆಂಟ್. ಆದರೆ ಎಷ್ಟೋ ಜನ ಇದಕ್ಕೆ ಗಮನ ಕೊಡೋದೇ ಇಲ್ಲ. ಮನಸ್ಸಿನ ಆರೋಗ್ಯದ ಜೊತೆಗೆ ಇರೋ ಸಮಸ್ಯೆಗಳೇನಿರುತ್ತೆ ಅದನ್ನು ನಮಗೆ ಹಿಂಡಿ ಹಿಪ್ಪೆ ಮಾಡ್ತಾ ಇರುತ್ತೆ. ಒಂಥರ ಎಲ್ಲ ಸಮಸ್ಯೆಗಳಿಗೂ ಒಬ್ಬರು ಥೆರಪಿಸ್ಟ್ ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಇವತ್ತು ನಾನು ನಿಮ್ಮ ಮುಂದೆ ಇಡ್ತಾ ಇರುವಂತಹ ಬಹುಮುಖ ಪ್ರತಿಭೆ ವ್ಯಕ್ತಿತ್ವ ಕೂಡ ಅದೇ ರೀತಿಯಾಗಿ. ಹೌದು, ಕೌನ್ಸಿಲಿಂಗ್ ಮೂಲಕ, ಥೆರಪಿ ಮೂಲಕ ನಾನಾ ಜನರ ಸಮಸ್ಯೆಗಳಿಗೆ, ಕಷ್ಟಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹಲವಾರು ಕಾರ್ಪೊರೇಟ್ ಕಂಪನಿಗಳಿಗೆ ಹೋಗಿ ಥೆರಪಿಯ ಮೂಲಕ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಿದ್ದಾರೆ. ಫೈನಾನ್ಷಿಯಲ್ ಪ್ರಾಬ್ಲಮ್ಗಳಾಗಿರ್ಬೋದು, ಮಾನಸಿಕ ಸಮಸ್ಯೆಗಳಾಗಿರಬಹುದು, ಅಥವಾ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಆಗಿರ್ಬೋದು. ಸೊ ಹಾಗಾದರೆ ತಡ ಯಾಕೆ, ಟ್ರೈನರ್, ಕೌನ್ಸಿಲರ್ ನಮ್ಮ ಜೊತೆಗಿದ್ದಾರೆ ದೀಪಾ ರಾಣಿ ಶೇಖರ್ ಮೇಡಮ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಾವು ವೀರ ಕನ್ನಡಿಗ ಅಂತ ಇಟ್ಟಿದ್ದೀವಿ, ಸೊ ಹಾಗಾಗಿ ನೀವು ಇವತ್ತು ಕನ್ನಡತಿ ಬಂದಿದ್ದೀರಿ, ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು. ಮಾತಾಡ್ತೀನಿ ಅಂದರೆ ಒಂದು ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳ ಮೂಲಕ ಹಲವಾರು ಜನರ ಜೀವನವನ್ನು, ನಿಮ್ಮ ಒಂದು ಟ್ರಸ್ಟ್ ಏನಿದೆ ಲೈಫ್ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ ಅಂತ, ಸೊ ಅನೇಕರ ಜೀವನವನ್ನು ಈಗಾಗಲೇ ಟ್ರಾನ್ಸ್ಫಾರ್ಮ್ ಮಾಡಿದ್ದೀರಿ, ಮಾಡೋದಕ್ಕೆ ಹೊರಡ್ತಾ ಇದ್ದೀರಿ. ನಿಮ್ಮ ಕೌನ್ಸಿಲಿಂಗು, ಥೆರಪಿ, ಹೀಲಿಂಗ್ ಆಗಿರ್ಬೋದು, ರೇಖಿ ಆಗಿರ್ಬೋದು, ಇದೆಲ್ಲದ್ರ ಬಗ್ಗೆ ಮಾತಾಡ್ತೀನಿ. ಮೊದಲಿಗೆ ದೀಪಾ ರಾಣಿ ಶೇಖರ್ ಅಂದರೆ ಯಾರು, ನಿಮ್ಮ ಒಂದು ಪಯಣ ಶುರುವಾಗಿದ್ದು ಹೇಗೆ, ಈ ಫೀಲ್ಡಿಗೆ ಬಂದಿದ್ದು ಹೇಗೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಖಂಡಿತ. ನಾನು ತುಂಬ ಮುಂಚೆ 8 ವರ್ಷ ನನಗಿದ್ದಾಗಲೇ ಕೌನ್ಸಿಲಿಂಗ್ ನನಗೆ ನ್ಯಾಚುರಲ್ ಆಗಿ, ಅಂದರೆ ಸಹಜವಾಗಿ, ಅಂದರೆ ಒಂಥರ ದೈವದತ್ತ ವರ ಅನ್ನೋ ಹಾಗೆ ಬಂತು. 8 ವರ್ಷ ಇದ್ದಾಗ 16-20 ವರ್ಷದವ್ರು ಬಂದು ನನ್ನ ಹತ್ರ ಅವ್ರ ಕಷ್ಟ ಹೇಳ್ಕೊಡ್ತಾ ಇದ್ರು. ಸೊ ಅಲ್ಲಿಂದ ಶುರುವಾಯಿತು. ನನಗೆ ಏನು ಗೊತ್ತಿಲ್ಲ, ಅದು ಟೆಕ್ನಿಕಲಿ ಏನದು ಅಂತ ಗೊತ್ತಿಲ್ಲ, ಬಟ್ ಹಾಗೆ ಮಾತಾಡ್ತಿದ್ದೆ. ಅವರಿಗೊಂದು ಸಾಂತ್ವನ ಹೇಳೋಷ್ಟು ಗೊತ್ತಿತ್ತು. ಮತ್ತು ಕಾನ್ಫಿಡೆನ್ಷಿಯಾಲಿಟಿ, ಯಾರಿಗೂ ಹೇಳಬಾರ್ದು ಗುಟ್ಟದು ಅನ್ನೋದು ಗೊತ್ತಿತ್ತು. 8 ವರ್ಷದ ಬಾಲಕಿಯಾಗಿದ್ದಾಗ ನನಗದರ ಒಂದು ಅರಿವಿತ್ತು. ಅಲ್ಲಿಂದ ಮುಂದೆ ಬರ್ತಾ ಬರ್ತಾ ಅದು ಏನಾಗಬೇಕು ಅನ್ನೋ ಆಸೆ ಇತ್ತು ಚಿಕ್ಕ ವಯಸ್ಸಲ್ಲಿ. ಡಾಕ್ಟರ್ ಆಗಬೇಕು ಅಂತ ಆಸೆ ಇತ್ತು. ಡಾಕ್ಟರ್ ಆಗಬೇಕು ಅಂತ ಆಸೆ ಇತ್ತು. ಆದರೆ ಕಾರಣಾಂತರಗಳಿಂದ ಆ ಸಾಹಿತ್ಯದಲ್ಲಿ ವಿಪರೀತ ಒಲವು ಬಂದು ಇಂಗ್ಲೀಷ್ ಲಿಟ್ರೇಚರ್ ತಗೊಂಡೆ. ಅದಕ್ಕೆ ನಾನು ನನ್ನ ತಾಯಿಗೆ ಒಂದು ಧನ್ಯವಾದ ಹೇಳಬೇಕು. ಯಾಕೆಂದರೆ ಮ್ಯಾಥ್ಸ್ ನನಗೆ ಅವತ್ತೂ ಬರಲ್ಲ, ಇವತ್ತೂ ಬರಲ್ಲ. ಸೊ ನಮ್ಮಮ್ಮ ಹೇಳಿದ್ರು, ಬರದೇ ಇರೋ ವಿದ್ಯೆನ ಯಾಕೆ ಇಟ್ಕೊಂಡು ನೀನು ಇಷ್ಟು ಕಷ್ಟಪಡ್ತೀಯಾ, ನಿನಗೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಅದೇ ನೋಡಿ, ಇಂಗ್ಲೀಷ್ ಲೆಕ್ಚರರ್ ಆಗಿ 20 ವರ್ಷ ಕೆಲಸ ಮಾಡಿದ್ದೀನಿ. ಇವತ್ತು ವೀರ ಕನ್ನಡತಿ ಅಂತ ಇಲ್ಲಿ ಬಂದು ಕೂತಿದ್ದೀನಿ. ಹೇಗೆ ನಮ್ಮ ಪಯಣ ಹೇಗೆಲ್ಲ ಹೋಗುತ್ತಲ್ವಾ. ಸೊ ಅಲ್ಲಿಂದ ಕಾಲೇಜಲ್ಲಿ ಓದಬೇಕಾದ್ರೆ ಪ್ರತಿಯೊಬ್ಬರು ಬಂದು ಅವ್ರ ಕಷ್ಟ ಏನೋ ಒಂದು ಹೇಳೋರು, ಏನೋ ಒಂದು ಪರಿಹಾರ ಹೇಳೋದಾಗಲಿ, ಅಥವಾ ಸಹಜವಾಗಿ ಬರೋದು. ಅವ್ರು ಯಾಕೆ ಅಪ್ರೋಚ್ ಮಾಡ್ತಿದ್ರು ನನಗೆ ಗೊತ್ತಿಲ್ಲ, ಹಾಗೆ ಶುರುವಾಗಿದ್ದು. ಮತ್ತು ನನ್ನ ಒಂದು ಇಂಟ್ರೆಸ್ಟಿಂದ ಎಲ್ಲ ಸೈಕಾಲಜಿ ಟೆಕ್ಸ್ಟು, PUC ಇರ್ಬೋದು, BSc ಇರ್ಬೋದು, MA MSc ಮೆಡಿಸಿನ್ದು ನಾನೇ ಸ್ವತಃ PUCನಲ್ಲಿದ್ದಾಗಲೇ ಓದಿ ಮುಗಿಸಿದ್ದೆ. ಬಟ್ ಟೆಕ್ನಿಕಲಿ ನನಗೆ ಡಿಗ್ರಿ ಇರಲಿಲ್ಲ. ಒಂದು ಕಾರಣ ಇದೆಯಾ, ಮೋಟೋ ಇದೆಯಾ ಈ ಫೀಲ್ಡ್ಗೆ ಜಾಸ್ತಿ ಒಲವು ಬರೋದಕ್ಕೆ, ಅಥವಾ ಏನಾದರೂ ಇಂತಹ ಇನ್ಸಿಡೆಂಟ್ ಆದಮೇಲೆ ಕಲ್ತ್ಕೊಳ್ಬೇಕು ಅನ್ನೋ ಆಸಕ್ತಿ ಹೆಚ್ಚಾಯಿತು? ಅದು ಸಹಜವಾಗಿ ಬಂದಿತ್ತು. ಆದರೆ ಯಾಕೆ ಈ ಫೀಲ್ಡ್ಗೆ ಬಂದೆ ಅಂತಂದಾಗ 2004ರಿಂದ ನನಗೆ ಆರೋಗ್ಯದ ಸಮಸ್ಯೆಗಳು ಶುರುವಾಯಿತು. ಒಂದು 6 ವರ್ಷದಲ್ಲಿ 4 ಮೇಜರ್ ಆಪರೇಷನ್ಸ್ ಆಯಿತು. ಒಂದೊಂದು ಸರಿ ಮಾಡೋಷ್ಟರಲ್ಲಿ ಇನ್ನೊಂದು ಅನ್ನೋ ಹಾಗೆ. ಮತ್ತು ಗಾಡಿಯಿಂದ ಬೀಳೋದು, ಆಕ್ಸಿಡೆಂಟು. ಸೊ ಆ ಟೈಮಲ್ಲಿ ನನ್ನನ್ನು ನೋಡಿದವರು ನಾನು ಹುಟ್ಟು ಕುಂಟು ಅಂತ ಅಂದ್ಕೊಂಡು ಹಾಗೆ ಕಾಲು ಎಳ್ಕೊಂಡು ನಡೀತಾ ಇದೆ. ಆಕ್ಸಿಡೆಂಟ್ಸ್ ಅಷ್ಟು ಆಗಿತ್ತು. ಒಂದು ಗಾಯ ಆಗೋಷ್ಟರಲ್ಲಿ ಇನ್ನೊಂದು ಅನ್ನೋ ಹಾಗೆ. ಸೊ ಆ ಟೈಮಲ್ಲಿ ಒಂದು ಮಾಡಿದ್ರೆ ಇನ್ನೊಂದು, ಮತ್ತೊಂದು, ಆ್ಯಂಡ್ ಮೆಡಿಸಿನ್ನಲ್ಲಿ ಸರ್ಜರಿ, ಇನ್ನೊಂದು ಸರ್ಜರಿ, ಮತ್ತೊಂದು ಸರ್ಜರಿ, ಮಾತ್ರೆಗಳನ್ನು ಊಟ ಮಾಡ್ದಂಗೆ ಮಾಡಬೇಕಿತ್ತು. ತುಂಬ ಆ್ಯಕ್ಟಿವ್ ಇರೋವಂಥವ್ರಿಗೆ ಹಾಸಿಗೆ ಹಿಡಿದು ಮಲಗಿದಾಗ ಅದು ಒಂಥರ ಡಿಪ್ರೆಷನ್ ಆಗುತ್ತೆ. ಆ ಒಂದು ಸ್ಥಿತಿನಲ್ಲಿ ಕಲ್ಲಲ್ಲಿ ನನ್ನ ಪ್ರಥಮ ಗುರುವಾದ ದೇವಾನಂದ್ ಗುರುಗಳು ಅಂಥೇಳಿ ಅವರು ನನಗೆ ಸಿಕ್ಕಿದ್ರು. ಅಂದರೆ ಒಂಥರ ಕೈ ಹಿಡಿದು ಎತ್ತದವರು ಅಂತ ಹೇಳ್ಬೋದು. ಇವತ್ತು ನಾನು ಇಲ್ಲಿ ನಿಮ್ಮ ಮುಂದೆ ಕೂತಿದ್ದೀನಿ ಅಂತಂದರೆ ಆ ಪ್ರಥಮ ಒಂದು ಏನು ಪ್ಲ್ಯಾಟ್ಫಾರ್ಮ್ ಕೊಡ್ತಾರಲ್ಲ ನಮಗೆ, ಕೈ ಹಿಡಿದು ಎತ್ತುತ್ತಾರಲ್ಲ, ಅವರನ್ನು ನಾವು ಸ್ಮರಿಸಲೇಬೇಕು. ಅವರು ನನಗೆ ಒಂದು ರೇಖಿ ಪಾಠವನ್ನು ಕಲಿಸ್ಲಿಕ್ಕೆ ಶುರು ಮಾಡಿದ್ರು. ಕಲಿತಾಗ ಒಂದು 15-20 ದಿವಸದಲ್ಲಿ ಮೆಡಿಕಲಿ 4 ವರ್ಷ ಸಾಲ್ವ್ ಮಾಡೋಕ್ಕೆ ಆಗದೇ ಇರೋವಂಥ ಕೆಲವು ಸಮಸ್ಯೆಗಳು, ಆ ಕುಂಟೋದೆಲ್ಲ ನಿಂತೇ ಹೋಯಿತು. ನಮ್ಮ ತಂದೆ ಫಸ್ಟು ನೋಡಿಬಿಟ್ಟು, ಏನು ಕುಂಟೋದೆಲ್ಲ ಬಿಟ್ಬಿಟ್ಟಿದೆಯಲ್ಲ, ಸರಿಗೆ ನಡೀತಿದೆಯಾ ಅಂದರು. ಅಯ್ಯೋ ಹೌದಲ್ವ, ಅಂದರೆ ನಮಗೆ ಅಭ್ಯಾಸ ಆಗೋಗಿರೋದು ಗೊತ್ತೇ ಆಗಿರಲ್ಲ. ಸೊ ಹಾಗೆ ಬಂದಿದ್ದು ನನಗೆ ಯಾವುದೇ ಒಂದು ವಿದ್ಯೆ ಹೇಗೆ ಅಂತಂದರೆ, ಈಗ ಒಂದು ತಾಯಿ ಮಗು ಕೇಳತ್ತೆ ನನಗೆ ಮೈಸೂರು ಪಾಕ್ ಬೇಕು ಅಥವಾ ಕೇಕ್ ಬೇಕು ಅಂತ, ಟೈಮ್ ಇಲ್ಲ ಇರು ಅಂತ ಹೇಳಿ ನಾವು ಒಂದು ಫಂಕ್ಷನ್ಗೆ ಹೋದಾಗ ಅಲ್ಲ ಅದನ್ನು ಬಡಿಸ್ದಾಗ ಅಯ್ಯೋ ನನ್ನ ಮಗು ಕೇಳ್ತಲ್ವಾ ಅಂತ ಅನಿಸುತ್ತೆ.
ಹೋಗ್ತಾ ನಾವು ಅದನ್ನು ಕೊಂಡ್ಕೊಂಡು ಹೋಗಿ ಕೊಡ್ತೀವಿ, ಅಥವಾ ಮನೆಗೆ ಹೋಗಿ ಆ ಥರ ನನಗೊಂದು ವರ್ಕ್ ಆದಾಗ ಅಯ್ಯೋ ಇವ್ರಿಗೆ ಕೊಡಬೇಕು, ಅವ್ರಿಗೆ ಕೊಡಬೇಕು, ಇವ್ರಿಗೆ ಯೂಸ್ ಆಗುತ್ತೆ ಅನ್ನೋ ಯಾರ್ಯಾರು ಸಮಸ್ಯೆಯಲ್ಲಿ ಇದಾರೆ ಅವರೆಲ್ಲ ನನಗೆ ನೆನಪಾಗ್ತಾರೆ. ಆ ಒಂದು ತಾಯ್ತನ ನನ್ನಲ್ಲಿ ಬರುತ್ತೆ, ಇವ್ರಿಗೆಲ್ಲ ಹಂಚಬೇಕು ಅಂತ. ಹಾಗಾಗಿ ಅವ್ರು ನನಗೆ 2ನೇ ಕ್ಲಾಸಲ್ಲೇ ಹೇಳಿದ್ರು, ನಿನಗಿದು ಒಲಿಯತ್ತಮ್ಮ, ನೀನು ಇದರಲ್ಲಿ ಗುರುವಾಗಿ ಮುಂದಕ್ಕೆ ಹೋಗು, ಇನ್ನು ಹಲವರಿಗೆ ಹೇಳ್ಕೊಡು ಅಂತ ಹೇಳಿದ್ರು. ಆಯಿತು ಸರ್, ನಾನು ಮೊದಲೇ ಇಷ್ಟು ಹೇಳಿದ್ರೆ ಅಷ್ಟು ಹಾರಾಡೋದು ನನ್ನ ಒಂದು ನೇಚರು, ಅದು ಇಂಥ ವಿಷಯಗಳಲ್ಲಿ ತುಂಬ ಆಸಕ್ತಿ ನನಗೆ. ಸರಿ ಆಯಿತು ಗುರುಗಳೇ ಅಂತ ಹೇಳಿ ಕೊನೆಗೆ ಅವರು ಇಂತಿಂಥದ್ದು ಮಾಡಿ ಅಂತ ಒಂದು 10-15 ಹೇಳಿದರು. ಏನು ಹೇಳ್ತಾರೆ, ಇದನ್ನೆಲ್ಲ ಮಾಡ್ಕೊಂಡು ಬರ್ಬೇಕು ನೀವು, ಪ್ರೀ ರಿಕ್ವಿಸಿಟ್ಸ್ ಅಂತ ಹೇಳಿ ಗುರು ಆಗೋದಕ್ಕೆ. ನಾನು ಒಂದು 21-28 ದಿವಸದಲ್ಲಿ ಹೊಟ್ಟೋದೆ. ಅವರು 6 ತಿಂಗಳು ಬೇಕಮ್ಮ, ಕನಿಷ್ಠ 3 ತಿಂಗಳು ಬೇಕು, ನೀನೇನು ಹಿಂಗೆ ಬಂದುಬಿಟ್ಟಿದ್ಯಾ ಅಂದರು. ನಂಗೆ ಗೊತ್ತಿಲ್ಲ ಗುರುಗಳೇ, ನೀವು ಹೇಳಿದ್ದೆಲ್ಲ ಆನ್ ಎ ಸ್ಕೇಲ್ ಆಫ್ 10 ಅಲ್ಲ, ನಾನು 15 ಮಾಡಿದ್ದೀನಿ ಹಿಂದೆ. ಸೊ ಅಂದರೆ ಅವಾಗಿನ್ನ ನಾನು ಕಾಲೇಜಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸಂಕ್ರಾಂತಿ ದಿನ ರಜಾ, ಅವತ್ತು ಹೋದೆ. ಅವರು ದೀಕ್ಷೆಯನ್ನು ಕೊಟ್ಟುಬಿಟ್ಟು, ನೀ ತೊಗೊಂಡಂಥ ಟೈಮ್ ಹೆಂಗಿದೆ ಅಂದರೆ ಇದು ನಿಲ್ಲೋದಿಲ್ಲ, ನದಿಯಾಗಿ ಹರಿಯುತ್ತೆ ಅಂದರು. ಅದು ಹಾಗೆ ಶುರುವಾಯ್ತು. ಬಟ್ ನಾನು ಇನ್ನೂ ಕೆಲಸ ಮಾಡ್ತಾನೇ ಇದ್ದೆ. ನಾನು 2014ರಲ್ಲಿ ಕೆಲಸ ಬಿಡೋವರೆಗೂ ನನ್ನ ಸರ್ವೀಸು ರೇಖಿ ಇರಲಿ, ಕೌನ್ಸಿಲಿಂಗ್ ಇರಲಿ, ಫ್ರೀ ಇತ್ತು. ಅವ್ರಿಗೆ ದುಡ್ಡಿದೆಯೋ ಇಲ್ವೋ ಅದು ನನ್ನ ಇದಲ್ಲ, ಎಲ್ರಿಗೂ ಫ್ರೀ, ಯಾರೇ ಬಂದರೂ ಫ್ರೀ. ಕೆಲಸಕ್ಕೆ ಹೋಗ್ತಿದ್ದೆ, ಶನಿವಾರನೂ ಕೆಲಸ ಇರ್ತಿತ್ತು, ಭಾನುವಾರ ಒಂದು ಹವ್ಯಾಸ ಆಗಿ ಒಂಥರ ರೂಢಿಸ್ಕೊಂಡೆ. ಅದು ಒಂಥರ ಅವರು ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂದಾಗ ತುಂಬ ಖುಷಿ ಆಗುತ್ತೆ, ತುಂಬ ಸಮಾಧಾನ ಸಿಗುತ್ತೆ. ಅದು ದುಡ್ಡಲ್ಲಿ ಬರುವಂಥದ್ದಲ್ಲ. ಹಾಗೆ ನಡ್ಸ್ಕೊಂಡು ಬಂದೆ. ಕ್ಲಾಸ್ ಅಂದ್ರೂ ಇಲ್ಲ ಏನು ಪರವಾಗಿಲ್ಲ ಅಂತ ಹೇಳ್ತಿದ್ದೆ. ಸೊ ಅವರೇ ಏನೋ ಹಣ್ಣು ಅದು ಇದು ತರೋರು, ಅದು ಏನು ಮಾಡೋದು ಅಂತಲೂ ಒಂದೊಂದು ಸತಿ ಅದು ತೊಗೊಳಕ್ಕೂ ನಮಗೆ ಕಷ್ಟ ಆಗುತ್ತೆ ಕೆಲವು ಸರ್ತಿ. ಆ ಥರ ಒಂದು ಹಾದಿಯಲ್ಲಿ ನಡ್ಕೊಂಡು ಬಂದು 2004ರಲ್ಲಿ ಕೆಲಸ ಬಿಟ್ಟೆ ನಾನು. ಯಾಕೆಂದರೆ 2 ದೋಣಿನಲ್ಲಿ ಕಾಲಿಟ್ಟು ಜಾಸ್ತಿ ಪಯಣ ಮಾಡೋಕ್ಕಾಗಲ್ಲ. ಸೊ ಆ ಟೈಮಲ್ಲಿ ನಾನು ಕೆಲಸ ಬಿಟ್ಟು ಒಂದು ಹೆಸರನ್ನು ಹುಟ್ಟಾಕಬೇಕಿತ್ತು, ಒಂದು ಸಂಸ್ಥೆಯನ್ನು ಶುರು ಮಾಡಬೇಕಂತಂದರೆ. ಸೊ ಆವಾಗ ಈ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸ್ ಅಂತ ಹೆಸರನ್ನು ಹುಡುಕೊಟ್ಟಿದ್ದು ನನ್ನ ಮಗಳು ರೇಖಾ. ಅಂದರೆ ಟ್ರಾನ್ಸ್ಫಾರ್ಮ್ ಆಗಬೇಕು ಅವರು, ಅದ್ರ ಒಳಗೆ ಆ ಒಂದು ಪೋರ್ಟಲ್, ಆ ಗೇಟ್ ಒಳಗೆ ಬಂದ್ರೇ ಅವರ ಜೀವನ ಒಂದು ಪರಿವರ್ತನೆ ಆಗಬೇಕು, ಜೀವನವೇ ಪರಿವರ್ತನೆ ಆಗಬೇಕು ಅಂತ ಹೇಳಿ ಒಂದೊಂದು ಪ್ರೋಗ್ರಾಮಲ್ಲೂ ಹಂಗೆ ಆಗಬೇಕು ಅಂತ ಹೇಳಿ ಇದನ್ನು ಆ್ಯಕ್ಚುಲಿ ನಾವಿಬ್ಬರು ಸೇರಿ ಶುರು ಮಾಡಿದ್ದು. ಆಮೇಲೆ ಅವರವರ ಲೈಫ್ ಇದನ್ನು ಮುಂದಕ್ಕೆ ಹೋದಾಗ, ಈಗಲೂ ಅಲ್ಲಿ ಇಲ್ಲಿ ಬಂದಾಗ ಸಿಕ್ಕಿದಾಗ ಮಾಡ್ತಾರೆ, ಇಲ್ಲಾಂದರೆ ಮುಖ್ಯವಾಗಿ ನಾನು ಇಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಆಮೇಲೆ ಯಾವ ಥರ ಸಮಸ್ಯೆ ಆಯಿತು ಅಂತಂದರೆ, ಫ್ರೀ 20 ವರ್ಷ ಮಾಡಿದ್ನಲ್ಲ, 1 ಅವರ್ ಸೆಷನ್ಗೆ 100 ರೂಪಾಯಿ ಅಂದರೂ ಜನ ಕೊಡೋಕ್ಕೆ ರೆಡಿ ಇರಲಿಲ್ಲ. ಅವರು ಕೊಡೋದು ಅನ್ನೋದಕ್ಕೆ ನಂಗೆ ಕೇಳೋಕ್ಕೆ ನಾನು ರೆಡಿ ಇಲ್ಲ, ನನಗೆ ನಾಲ್ಗೆನೇ ಹೇಳ್ತಿರ್ಲಿಲ್ಲ ದುಡ್ಡಿನ ವಿಷಯ ಅಂತ ಬಂದರೆ. ಸೊ ಒಂದು ಕ್ಲಿನಿಕನ್ನು ಬಾಡಿಗೆಗೆ ತೊಗೊಂಡು 2,000 ರೂಪಾಯಿ ರೆಂಟ್ ಕೊಡೋಕ್ಕಾಗದೆ 8 ತಿಂಗಳಾದ್ಮೇಲೆ ಕ್ಲೋಸ್ ಮಾಡಿಬಿಟ್ಟೆ. ಯಾಕೆಂದರೆ ನಾನು ಬಿಸ್ನೆಸ್ ಶುರು ಮಾಡಿ ನನ್ನ ಹಸ್ಬೆಂಡ್ ಶೇಖರ್ ಅವ್ರ ಹತ್ರ ಇಸ್ಕೊಂಡು ಕೊಡೋದು ದೊಡ್ಡ ವಿಷಯ ಅಲ್ವಾ. ಆ 2,000ನೂ ನಾನು ಹುಟ್ಟಾಕ್ತಿದ್ರೆ ಏನು ಮಾಡೋದು ಅಂಥೇಳಿ. ಮತ್ತು ಆಮೇಲೆ ನಿಧಾನಕ್ಕೆ ಮತ್ತೆ ನಾನು ಕಲ್ತ್ಕೊಂಡೆ, ಎಲ್ಲಿ ನಾನು ಯಾಕೆ ಕೇಳೋಕ್ಕಾಗ್ತಿಲ್ಲ, ಅದನ್ನು ರೆಸಿಸ್ಟೆನ್ಸ್ ಅಂತೀವಿ, ಬ್ಲಾಕ್ ಅಂತೀವಿ. ಆ ಬ್ಲಾಕ್ ಅನ್ಬ್ಲಾಕ್ ಮಾಡಿದ್ಮೇಲೆ ಸಲೀಸಾಗಿ ಹೋಗೋಕ್ಕೆ ಶುರುವಾಯಿತು. ಆಮೇಲೆ ಮುಂದೆ ಹೋಗ್ತಾ ಸುಮಾರು ಜನ ಕೇಳ್ತಾರೆ, ನೀವು ಏನು ಹೇಳ್ಕೊಡ್ತೀರಾ, ಏನು ಮಾಡ್ತೀರಾ ಅಂತ. ಸುಮಾರು ಯಾಕೆ ನೀವು ವೀಕೆಂಡ್ಸ್ ಅಪಾಯಿಂಟ್ಮೆಂಟ್ ಕೊಡಲ್ಲ, ನಾವೆಲ್ಲ ವರ್ಕಿಂಗ್ ಇದ್ದೀವಿ. ನಾನು ಹೇಳೋ ಡಾಕ್ಟ್ರ್ ಹತ್ರ ರಜಾ ಹಾಕಿ ಹೋಗ್ತಿರಲ್ವಾ, ಹಾಗೆ ಇದೂ. ಮತ್ತು ಇನ್ನೊಂದು ಜನ ಅಂದ್ಕೊಳ್ಳೋದು ಕಾರ್ಪೊರೇಟ್ ಸ್ಟೈಲ್ 5 ದಿವಸ ಕೆಲಸ ಮಾಡ್ತೀವಿ, ಬಾಕಿ ದಿನ ನಾವು ಆರಾಮಿರ್ತೀವಿ ಅಂತ. ಇಲ್ಲ, 5 ದಿನ ನಾವು ಇಂಡಿವಿಜುವಲ್ ಕನ್ಸಲ್ಟೇಷನ್ ಮಾಡ್ತೀವಿ. ಅಂದರೆ ಏನು ಸಮಸ್ಯೆ ಇದೆ ಅದಕ್ಕೆ ಪರಿಹಾರವನ್ನು ಕೊಡ್ತೀವಿ. ಮತ್ತು ನನಗೇನು ನಂಬಿಕೆ ಅಂತಂದರೆ, ಇಂಗ್ಲೀಷಲ್ಲಿ ಒಂದು ಪ್ರಾವರ್ಬ್ ಇದೆ, ಇನ್ಸ್ಟೆಡ್ ಆಫ್ ಗಿವಿಂಗ್ ಅ ಫಿಶ್ ಟೀಚ್ ದ ಮ್ಯಾನ್ ಟು ಫಿಶ್ ಅಂತ ಹೇಳಿ ಒಂದು ಚೈನೀಸ್ ಪ್ರಾವರ್ಬ್ ಇದೆ. ಅದು ನನಗೆ ತುಂಬ ಇಷ್ಟ. ನನ್ನ ಹತ್ರ ಪದೇ ಬಂದು ನನಗೆ ದುಡ್ಡು ಕೊಡಬೇಡಿ, ನೀವು ಕಲ್ತ್ಕೊಳ್ಳಿ, ನೀವು ಕಲ್ತ್ರೆ ನಿಮ್ಮ ಮನೆಗೆ ಪೂರ್ತಿ ನೀವು ಬೆಳಕಾಗ್ತೀರಾ ಅನ್ನೋದು ನನ್ನ ಒಂದು ನಂಬಿಕೆ. ಅದು ಒಂಥರ ನನಗೆ ತೀರದ ದಾಹ ನಂಗೆ ಹೇಳ್ಕೊಡ್ಬೇಕು ಅನ್ನೋದು. ಸೊ ಶನಿವಾರ ಭಾನುವಾರ ಪಾಠವನ್ನು ಮಾಡ್ತೀವಿ. ಕೆಲವ್ರು ಕೇಳ್ತಾರೆ, ಏನು ಮಾಡ್ತೀರಾ ನೀವು, ಏನು ಕ್ಲಾಸ್ ಮಾಡ್ತೀರಾ ಅಂದರೆ 70ಕ್ಕೂ ಮೇಲೆ ಕ್ಲಾಸಸ್ ಮಾಡ್ತೀವಿ. ನಿಮಗೆ ಏನು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂಥ ಕೆಲವೊಂದು ಹೇಳ್ತೀವಿ, ಎಲ್ಲನೂ ಎಲ್ರಿಗೂ ಹೇಳಲ್ಲ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾಡ್ಬೋದು, ಇಲ್ಲ ಇನ್ಸ್ಟಾಗ್ರಾಮ್ ಆಗ್ಬೋದು, ವೆಬ್ಸೈಟ್ ಹೋದ್ರೆ ಅಲ್ಲಿ ಪ್ರೊಫೈಲ್ ಇರುತ್ತೆ. ಅದು ಹಾಗೆ ನಡ್ಕೊಂಡು ಬಂದಿದ್ದು. ನಿಮ್ಮ ಈ ಜರ್ನಿ ಹೇಳಿದ್ರಿ, ನಾನೇ ಒಂದು ಟ್ರಸ್ಟನ್ನು ಸ್ಟಾರ್ಟ್ ಮಾಡಬೇಕು ಅಂತ, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸ್ ಅಂತ ಶುರು ಮಾಡ್ತೀರಿ. 10 ವರ್ಷದಿಂದ ಅದನ್ನ ನಡೆಸ್ಕೊಂಡು ಬರ್ತಾ ಇದ್ದೀರಿ. ಯಾವೆಲ್ಲ ಕಾರ್ಯಕ್ರಮಗಳು, ಅಂದರೆ ಈಗ ಯಾವ ರೀತಿಯ ಜನ ಯಾರು ಬರ್ತಾರೆ, ಯಾರಿದ್ರ ಉಪಯೋಗ ಪಡೆದುಕೊಳ್ತಾರೆ, ಈ ಥರದ್ದು
ಸಮ್ ಕಾಮನ್ ಕ್ವೆಶ್ಚನ್ಸ್ ಖಂಡಿತ ಅದಕ್ಕೆ ಎಲ್ಲ ಥರದವರು ಬರ್ತಾರೆ. ನಾನು ನಿಮಗೆ ಹೇಳಿದೆ ನಾನು ಡಾಕ್ಟರ್ ಆಗಬೇಕಂತ ಆಸೆ ಇತ್ತು ಅಂತ ಹೇಳಿ, ಬಟ್ ಈ ಲಾ ಆಫ್ ಅಟ್ರಾಕ್ಷನ್ ತೊಗೊಂಡಾಗ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂದಾಗ ಲೈಫ್ ಕಮ್ಸ್ ಅ ಫುಲ್ ಸರ್ಕಲ್, ಒಂದು ಚಕ್ರ ಇದ್ದಂಗೆ ಬಂದೇ ಬರುತ್ತೆ ಅಂತ ಹೇಳ್ತಾರಲ್ಲ. ಇವತ್ತು ಡಾಕ್ಟರ್ ಅಲ್ಲ, ನೀವು ಕೇಳಿದ್ರಿ ಡಾಕ್ಟರ್ ಏನಾದ್ರು ನಿಮ್ಮ ಹೆಸರಿಗೆ ಅಂತ, ಕೆಲವು ಜನ ಡಾಕ್ಟರ್ ಅಂತಾರೆ, ಮಾಡೋ ಕೆಲಸ ಅದಕ್ಕೆ ಸಂಬಂಧಪಟ್ಟ ಹಾಗಿದ್ರು ಡಾಕ್ಟ್ರೇಟ್ ಇಲ್ಲ ನನಗೆ. ಬಟ್ ಮೋರ್ ದೆನ್ 200 ಡಾಕ್ಟರ್ಸ್ ವೆಯ್ಟ್ ಫಾರ್ ಮೈ ಟೈಮ್ ಅಂದಾಗ ಎಲ್ಲೋ ಒಂದು ಕಡೆ ಲೈಫ್ ಇಸ್ ಅ ಫುಲ್ ಸರ್ಕಲ್ ಅಂತ. ಕೆಲವು ಡಾಕ್ಟರ್ಸ್ ಅವ್ರ ಹತ್ರ ಹೋಗಿ ಏನೋ ಒಂದು ಹೆಂಗೋ ಆಗುತ್ತೆ, ಇಲ್ಲಿ ಸಿಗಲ್ಲ ನಿಮಗೆ, ಆ ಥರ ಒಂದು ನಡ್ಕೊಂಡು ಬರುತ್ತೆ. ಕಾಮನ್ ಕೋಲ್ಡಿಂದ ಕ್ಯಾನ್ಸರ್ವರೆಗೂ ಎಲ್ಲದನ್ನು ಹೀಲ್ ಮಾಡ್ತೀವಿ. ಅಂದರೆ ಡಾಕ್ಟರ್ಸ್ ಆಗಲ್ಲ ಅಂತ ಬಿಟ್ಟಂಥ ಕೇಸ್ಗಳನ್ನು ನಾವು ಮಾಡ್ತೀವಿ. ಅಂದರೆ ಹೀಲಿಂಗಿಗೆ ಅಷ್ಟು ಶಕ್ತಿ, ತುಂಬ ಶಕ್ತಿ ಇರುತ್ತೆ, ತುಂಬ ಶಕ್ತಿ ಇರುತ್ತೆ, ಅಷ್ಟು ಚೇಂಜಸ್ ಆಗುತ್ತೆ. ಅಂದರೆ ಒಂದು ನಂಬಿಕೆ ಬೇಕು. ನಂಬಿಕೆ ಇಲ್ಲ ಅಂತಂದರೆ ಈ ಕೋಮಾ ಪೇಷಂಟ್ಸ್ ನಂಬಿಕೆ ಅಂತ ಹೇಳೋಕ್ಕಾಗಲ್ಲ, ಹುಟ್ಟಿದ ಮಕ್ಳಿಗೆ ನಂಬಿಕೆ ಅಂತ ಹೇಳೋಕ್ಕಾಗಲ್ಲ, ರೆಸಿಸ್ಟೆನ್ಸ್ ಇರಲ್ಲ. ನೀ ಏನು ಮಾಡ್ತೀಯ ನಾನು ನೋಡ್ತೀನಿ ಅಂತ ಅವರು ಆ ಒಂದು ಇದರಲ್ಲಿ ನೋಡಿದಾಗ ವರ್ಕ್ ಆಗೋದಿಲ್ಲ. ಯಾವುದೇ ಒಂದು ಕಲ್ಲಂದ್ರೂ ಕಲ್ಲು, ನಂಬಿದರೆ ದೇವರಲ್ವ, ಹಾಗೇನೇ ಇದೂ. ಸೊ ಕ್ಯಾನ್ಸರ್ ಇರ್ಬೋದು, ಕಾಮನ್ ಕೋಲ್ಡ್ ಇರ್ಬೋದು, ಅಷ್ಟೇ ಪ್ರತ್ಯೇಕವಾಗಿ ನೋಡ್ತೀವಿ. ಯಾರೇ ಬಂದರೂ ಅವರ ಇನ್ಫ್ಯಾಕ್ಟ್ ಫೋನ್ ಮಾಡಿದಾಗ ನಮ್ಮ ಸಂಸ್ಥೆಗೆ ನಾನು ಹೇಳ್ತೀನಿ, ಅವ್ರ ಸಮಸ್ಯೆ ಏನು ಕೇಳ್ಕೊಳ್ಳಿ, ನಮ್ಮ ಕೈಲಿ ಆದರೆ ಕರ್ಸೋಣ, ಆಗದೇ ಇದ್ದರೆ ಯಾಕೆ ಅವರು ದುಡ್ಡು ವೇಸ್ಟ್ ಮಾಡ್ಕೊಂಡು ಇಲ್ಲಿ ತನಕ ಬರಬೇಕು, ಆಗಲ್ಲ ಅಂದರೆ ಆಗಲ್ಲ ಅಂತ ಹೇಳ್ಬಿಡೋಣ. ಇದು ಆಗತ್ತೆ ಆಗಲ್ಲ ಅನ್ನೋದು ನಮಗೆ ಗೊತ್ತಿರತ್ತಲ್ವ. ಕೆಲವರು ಇಲ್ಲ ಇಲ್ಲ ಅಲ್ಲಿ ಬಂದು ಹೇಳ್ತೀವಿ ನಿಂತಾರೆ. ನಾನು ಇಲ್ಲ ಹೇಳಿದರೆ ಆಗಲ್ಲ ಅಂದರೆ ಅಲ್ಲಿಗೆ ಮುಗ್ದೋಗುತ್ತಲ್ವ. ಈಗ ನೋಡಿ ಚಿಕ್ಕ ಮಕ್ಕಳು ಅವ್ರಿಗೆ ಏನಾದರೂ ಕ್ರಿಸ್ಟಲ್ಸ್ ಕೊಡಿ ಅಂತಾರೆ. ಬಿಸ್ನೆಸ್ ಅಂದರೆ ಕೊಡ್ಬೋದು, ನಾನು ಹೇಳೋದು 12 ವರ್ಷದ ಕೆಳಗಿನ ಮಕ್ಳಿಗೆ ಬೇಡ, ಅವರ ನ್ಯಾಚುರಲ್ ಎನರ್ಜಿ ಇರುತ್ತೆ. ಸೊ ನಾವು ಮಾರೋದು ಬೇಡ ಅಂತ ಮಕ್ಕಳಿಗೆ. ಸೊ ಇಲ್ಲ ಅಂಥೇಳಿ, ಯಾಕೆಂದರೆ ಅವರು ಕ್ರಿಸ್ಟಲ್ಸ್ಗೋಸ್ಕರ ಬಂದು ಚಿಕ್ಕ ಮಕ್ಕಳು ನಾವು ಕೊಡಲ್ಲ ಅಂದಾಗ ಅದು ಬೇಡವೇ ಬೇಡ, ಅಷ್ಟು ಚಿಕ್ಕ ಮಕ್ಳಿಗೆ. ಸೊ ಅದು ಕ್ಲಾರಿಟಿ ಅಲ್ಲೇ ಕೊಡ್ತೀವಿ. ಕ್ಲಾಸಸ್ ಅಂದಾಗ ತುಂಬ ಪಾಪ್ಯುಲರ್ ಆಗಿ ಹೋಗೋದು ಅಂತಂದರೆ ಸ್ವಿಚ್ ವರ್ಡ್ಸ್, ಏಕೆಂದರೆ ಅದು ವೆರಿ ಮಿನಿಮಮ್ ರೇಟಲ್ಲೇ ನಡೆಸ್ತೀವಿ. ಈಗ ಆಲ್ರೆಡಿ ಆ ಸ್ವಿಚ್ ವರ್ಡ್ಸ್ ಇಂದ ಸಾಕಷ್ಟು ಹೌದು, ಅದಕ್ಕೆ ನಾನು ನಾನು ಪಟಾಕಿ ಶ್ರುತಿ RJ ಶ್ರುತಿ ಅವರಿಗೆ ಧನ್ಯವಾದಗಳನ್ನು ಹೇಳಲೇಬೇಕು. ಯಾಕೆ ಅಂತಂದರೆ 1000 ಜನಗಳಲ್ಲಿ ಹರಿದಾಡ್ತಿದ್ದಂಥ ಆ ಸ್ವಿಚ್ ವರ್ಡ್ಸನ್ನು ಲಕ್ಷಾಂತರ ಜನರಿಗೆ ತಲುಪಿಸಿದ್ರು ಅವರು. ಸೊ ಅದು ಒಂಥರ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು, ನನಗೂ ಸರಿ ಮತ್ತು ಜನರಿಗೂ ಸರಿ. ಅದು ಒಂಥರ ಓಕೆ, ಇಂಥ ಒಂದು ವಿಷಯ ಇದೆ ಅಂತ ಗೊತ್ತಾಯಿತು. ಈಗ ಸಿಂಪಲ್ಲಾಗಿ ಹೇಳಬೇಕಂತಂದರೆ 44.4 ಹರ್ಟ್ಸ್ ಅಂತ, ಅದನ್ನು ಚಾಂಟ್ ಮಾಡ್ತಾಯಿದ್ರು. ಅಥವಾ ದೇಹದ ಎಡಗಡೆ ಬರ್ಕೊಳ್ಬೇಕು, ಬಲಗಡೆ ಯಾವತ್ತೂ ಬರ್ಕೊಳ್ಬಾರ್ದು. ಬರ್ಕೊಂಡಾಗ ಎಷ್ಟೇ ಸೊಳ್ಳೆ ಇದ್ದರೂ ಅವ್ರಿಗೆ ಕಚ್ಚಲ್ಲ. ಯಾಕೆಂದರೆ ಸ್ವಿಚ್ ವರ್ಡ್ಸ್ ಅಂದರೆ ಅದು ಒಂದು ವೈಬ್ರೇಷನ್, ಕಂಪನಾಂಕ. ಸೊ ಕಚ್ಚಲ್ಲ. ತುಂಬ ಜನ ಫಸ್ಟ್ ನೋಡೇ ಬಿಡ, ಆಮೇಲೆ ಇವು ನಿಜವಾಗ್ಲೂ ಕಚ್ಚಲಿಲ್ಲ ಅಂತಾರೆ. ಎಲ್ಲೋ ರೆಸಾರ್ಟ್ಗೆ ಹೋಗಿದ್ವಿ, ತುಂಬ ಸೊಳ್ಳೆ ಇತ್ತು, ಅಂದರೆ ನೇಚರ್ ಅಲ್ವಾ, ಓಪನ್ ಇರುತ್ತಲ್ವ, ನಮಗೆ ಮಾತ್ರ ಕಚ್ಚಲಿಲ್ಲ ಅಂತಾರೆ. ಮತ್ತು ಇನ್ನೊಂದು ಸಿಂಪಲ್ ಅಂತಂದಾಗ ಟ್ರಾಫಿಕ್ ತುಂಬ ಇದ್ದಾಗ, ಈಗ ನಾನು ಅದನ್ನೇ ಮಾಡ್ಕೊಂಡು ಬಂದೆ, ಬೇಗ ಬರಬೇಕು ಅಂದರೆ ಯಾಕೆಂದು ಗೊತ್ತಿಲ್ಲ, ಎಲ್ಲ ಕಡೆ ಟ್ರಾಫಿಕ್ ಇತ್ತು. ಹಾಫ್ ವೇ ಹಾಫ್ ಟ್ರಾಫಿಕ್ ಚಾಂಟ್ ಮಾಡ್ತಾ ಇದ್ದಾಗ ಹೆಂಗೆ ಅಂತ ಕೇಳಬೇಡಿ, ನಮ್ಮ ಗಾಡಿ ಮಾತ್ರ ಪಾಸ್ ಆಗಿ ಆ ಟೈಮಿಗೆ ಅಲ್ಲಿರ್ತೀವಿ. ಸೊ ಇದು ವರ್ಕ್ ಆಗುತ್ತೆ. ತುಂಬ ಜನ ಒಬ್ಬರಂತೂ ಹೇಳಿದರು, ಚಿಕ್ಕಪೇಟಲ್ಲಿ ವರಮಹಾಲಕ್ಷ್ಮಿ ಹಿಂದಿನ ದಿವಸ ಹೋಗಿ ದೊಡ್ಡ ಗಾಡಿ SUV ಗಾಡಿ ತೊಗೊಂಡೋಗಿ ಹಿಂಗೂ ಹೋಗ್ತಿಲ್ಲ ಹಂಗೂ ಹೋಗ್ತಿಲ್ಲ, ಕೊನೆಗೆ ಅವ್ರು ಹೇಳ್ತಾ ಇದ್ದಾಗ ಸಂಹಾವ್ ಅವ್ರ ಗಾಡಿ ಮಾತ್ರ ಪಾಸ್ ಆಗಿ ಅವರು ಕೆಲಸಗಳನ್ನು ಮುಗಿಸ್ಕೊಂಡು ಬಂದರು ಅಂತ ಹೇಳಿದ್ರು. ಎಲ್ಲವೂ ಒಂದು ಕಂಪನಾಂಕ. ನಾವು ಆ ಕಂಪನಾಂಕಕ್ಕೆ ಟ್ಯೂನ್ ಇನ್ ಆದಾಗ ಏನು ಬೇಕಾದರೂ ಸಾಧಿಸೋದು ಸುಲಭ ಆಗುತ್ತೆ. ಅಂದ್ರೆ ನಮ್ಮ ಮನಸ್ಸಿನಲ್ಲೇನೆ ಆ ಒಂದು ಶಕ್ತಿ ಇರುತ್ತೆ, ಕಂಡುಕೊಳ್ಬೇಕು. ಅಂದರೆ ಅದು ಟ್ಯಾಪ್ ಮಾಡಬೇಕು. ಇವಾಗ ಈ ಸ್ಟೇಷನ್ ಅಂದಾಗ ಆ ಸ್ಟೇಷನ್ಗೆ ಟ್ಯೂನ್ ಇನ್ ಆಗಬೇಕಲ್ವಾ, ಫೈನ್ ಟ್ಯೂನಿಂಗು ಆಗಬೇಕು. ಒಂದು ಆ ಕಡೆ ಈ ಕಡೆ ಇದ್ರೂ ಕರೆಕ್ಟಾಗಿ ಬರಲ್ಲ ಅಲ್ವಾ, ಅದೇ ಥರ. ದೀಪಾರಾಣಿ ಅವರಿಗೆ ತುಂಬ ಚಾಲೆಂಜಿಂಗ್ ಆಗಿದ್ದು ಒಂದು ಕೇಸ್ ಅಂತ ಅನ್ನೋದಾದರೆ ಅದನ್ನು ಸಾಲ್ವ್ ಆಯಿತು ಅಥವಾ ಇನ್ನೇನೋ ಆಯಿತು, ಆ ಥರದ್ದು ಯಾವ್ದಾದ್ರು ಒಂದು ನೆನೆಸ್ಕೊಳ್ಳೋದು? ಖಂಡಿತ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಒಂದು ಪ್ರೊಫೆಷನಲ್ಲಿ ನಾವು ಕೆಲವೊಂದು ಹೆಸರುಗಳನ್ನು ಕೆಲವೊಂದೆಲ್ಲ ಹೇಳೋ ಹಾಗೆ ಇಲ್ಲ. ಆದರೆ ಈ ಒಂದು ಸ್ಪೆಷಲ್ ಕೇಸ್ ಅಂತ ಹೇಳ್ತೀನಿ, ನೀವು ಅವಾಗಲೇ ಕೇಳಿದ್ರೆ ಅದಕ್ಕೆ ಉತ್ತರ ಕೊಟ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ. ಯಾರ್ಯಾರು ಬರ್ತಾರೆ ಅಂದರೆ ಡಾಕ್ಟರ್ಸ್ ಬರ್ತಾರೆ, ಸಾಫ್ಟ್ವೇರ್ ಇಂಜಿನಿಯರ್ಸು, ಲಾಯರ್ಸು, ಟೀಚರ್ಸು, ಅತಿ ಬಡ ವರ್ಗದಿಂದ ಬರ್ತಾರೆ, ಅತಿ ಶ್ರೀಮಂತರು ಬರ್ತಾರೆ, VVIPs ಬರ್ತಾರೆ, ಸೆಲೆಬ್ರಿಟೀಸ್ ಬರ್ತಾರೆ, ಎಲ್ಲ ಥರದವರು ಬರ್ತಾರೆ. ಎಲ್ಲ ಥರದವ್ರಿಗೂ ನಾವು ಅಕಾಮಿಡೇಟ್ ಮಾಡ್ತೀವಿ. ಮತ್ತು ಇವ್ರ ಹತ್ರ ಜಾಸ್ತಿ ಅವ್ರ ಹತ್ರ ಕಮ್ಮಿ ಆ ಥರ ಏನೂ ಮಾಡೋದಿಲ್ಲ. ತುಂಬ ಕಷ್ಟದಲ್ಲಿದ್ದಾಗ ಹೇಗೆ ಸಹಾಯ ಮಾಡ್ಬೋದು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಚಾಲೆಂಜಿಂಗ್ ಕೇಸ್ ಅಂತಂದಾಗ 2017 ಅಂತ ಅನಿಸುತ್ತೆ, 17 ಅಥವಾ 18 ಇರಬೇಕು, 16-17 ವರ್ಷದ ಹುಡುಗ, ಸಿಂಗಲ್ ಪೇರೆಂಟ್ ಓನ್ಲಿ ಚೈಲ್ಡ್. ಅವನಿಗೆ ಕ್ಯಾನ್ಸರ್ 4th ಸ್ಟೇಜ್ ಹೊಟ್ಟೋಗಿತ್ತು. ಸೊ ಅವ್ರು ನನ್ನ ಹತ್ರ ಬಂದಾಗ ಡಾಕ್ಟರ್ಸ್ ಹೇಳಿದ ಪ್ರಕಾರ 3 ತಿಂಗಳಷ್ಟೇ ಟೈಮು ಅಂತ. ಅದು ಅವರು ತುಂಬ ಕೇಳ್ಕೊಂಡ್ರಂತೆ, ಹುಡುಗನಿಗೆ ಹೇಳಬೇಡಿ ಅಂತ. ಅದು ರಿಲ್ಯಾಪ್ಸ್ ಆಗಿತ್ತು, ಅವನಿಗೆ 15 ವರ್ಷದಲ್ಲಿ ಬಂದು ಅದು ರಿಲ್ಯಾಪ್ಸ್ ಆಗಿತ್ತು. ಹೇಳಿದಾಗ ಹೇಳಿಬಿಟ್ರಂತೆ ಅವರು.
ಅಂದರೆ ಆ ಹುಡುಗನ ಮನಸ್ಸು ಎಷ್ಟು ದೊಡ್ಡದಿತ್ತು ಅಂದರೆ ಬಿಕ್ಕಿ ಬಿಕ್ಕಿ ಹತ್ತನಂತೆ ನನಗೆ ಹಿಂಗಾಯ್ತಲ್ಲ ಅಂತಲ್ಲ, ನಮ್ಮಮ್ಮ ಏನು ಸುಖ ನೋಡಿಲ್ಲ, ನಾನು ಅವ್ರನ್ನ ಸುಖವಾಗಿಡಬೇಕು ಅಂತಿದ್ದೆ, ನನಗೆ ಹಿಂಗೆ ಮಾಡಿಬಿಟ್ಟಿಲ್ಲ ಅಂದರೆ ಎಷ್ಟು ಮೆಚೂರ್ ಸೋಲ್ ಅದು. ನಿಜ. ಆಮೇಲೆ ನನ್ನ ಹತ್ರ ಬಂದಾಗ 3 ತಿಂಗಳಲ್ಲಿ 15 ದಿವಸ ಮಾತ್ರ ಬಾಕಿ ಇತ್ತು. ಆ್ಯಂಡ್ ಅಮ್ಮ ಮಗ ಇಬ್ಬರು ಕುಗ್ಗಿ ಹೋಗಿದ್ರು. ನಾನು ಹೇಳಿದೆ, ನಂದು ಒಂದೇ ಕಂಡೀಷನ್, ಪ್ರತಿದಿನ ನೀವು ಬರಬೇಕು ಅಷ್ಟೇ. ಮತ್ತು ನಾನು ಹೇಳಿದೆ, ನೀವು ಬರಬೇಕಷ್ಟೇ, ಇನ್ನೇನು ನಾನು ಕೇಳೋದಿಲ್ಲ ನಿಮ್ಮನ್ನು. ಆಮೇಲೆ ಅವನನ್ನು ಟ್ಯಾಕ್ಸಿಲಿ ಕರ್ಕೊಂಡು ಬರೋದು ಕಷ್ಟ ಆಯಿತು, ಉಸಿರಾಡೋಕ್ಕೆ ಎಲ್ಲ, ಅಂದರೆ ಎಲ್ಲ ಸಿಸ್ಟಮ್ ಫೇಲ್ ಆಗ್ತಾ ಬರುತ್ತಲ್ಲ ಆ ಥರ ಇತ್ತು. ಸರಿ, ಕೊನೆಗೆ ನಾನು ಬರಬೇಕು ಅಂದೆ. ಬಟ್ ನೀವು ನಂಬ್ತಿರೋ ಬಿಡ್ತಿರೋ, ಶುರುವಿನಲ್ಲಿ ಏನೂ ಮಾತಾಡ್ತಿರ್ಲಿಲ್ಲ, ಯಾಕೆಂದರೆ ಮನಸ್ಸಲ್ಲಿರೋದು ಹೇಳಿದ್ರೇ ನಾವು ಟ್ರೀಟ್ ಮಾಡೋಕ್ಕಾಗೋದು. ಏನು ಹೇಳ್ತಿರ್ಲಿಲ್ಲ ಅವನು, ಏನು ಹೇಳಿದ್ರು ಏನೋ ಅಂತಾರೆ, ಅಂದರೆ ಎಲ್ಲರ ದುಡ್ಡುಗೋಸ್ಕರ ಏನೋ ಮಾಡ್ತಾರೆ ಆ ಥರ ಇತ್ತು. ಬಟ್ ಹೋಗ್ತಾ ಹೋಗ್ತಾ ಯಾವ ಥರ ಅದಂದರೆ 17-18 ವರ್ಷದ ಹುಡುಗ ಅವನ ಒಂದು ಚಡ್ಡಿ ದೋಸ್ತ್ ಅನ್ನೋ ಥರ ಎಲ್ಲ ವಿಷಯ ನನ್ನ ಹತ್ರ ಹಂಚ್ಕೊಳ್ಳೋ ಅಷ್ಟು ಕ್ಲೋಸ್ ಆಗಿಬಿಟ್ಟ. ಸೊ ದಿನ ಬರ್ತಾಯಿದ್ದ. ಆಮೇಲೆ ಚೆನ್ನಾಗಾದ, ಸುಮಾರು ಚೆನ್ನಾಗದ. ಆದರೆ ಆ ಟೈಮಲ್ಲಿ ನಾವು ಮನೆ ಬದಲಾಯಿಸಿದ್ವಿ. ನಾವು ಮನೆ ಬದಲಾಯಿಸಿದ್ದು ಒಂದು ಸ್ವಲ್ಪ, ಆವಾಗಲೂ ಬರೋನು, ಅಂದರೆ ದಿನ ಬರೋದು ಅಷ್ಟರಲ್ಲಿ ಅವ್ನು ಹುಷಾರಾಗಿದ್ದ. ಸುಮಾರು ಒಂದು ವಾರಕ್ಕೆ 1 ಸತಿ 2 ಸತಿ ಬರೋನು, ಯಾಕೆಂದರೆ ಇದು ಸ್ವಲ್ಪ ಡಿಸ್ಟೆನ್ಸ್ ಆಗಿತ್ತು, ನಡ್ಕೊಂಡು ಬರೋ ಅಷ್ಟು ಡಿಸ್ಟೆನ್ಸ್ ಅಲ್ಲ. ಆಮೇಲೆ ಕೋವಿಡ್ ಬಂದುಬಿಡ್ತು. ಕೋವಿಡ್ ಬಂದಾಗ ನಿಮಗೆ ಗೊತ್ತು, ಬೇಕಾದಷ್ಟು ರೆಸ್ಟ್ರಿಕ್ಷನ್ಸ್ ಇತ್ತು. ನಾನು ಹೇಳಿದೆ, ನೋಡಪ್ಪ, ನಾನು ಇನ್ನೂ ಜನ ಸಂಪರ್ಕದಲ್ಲಿದ್ದೀನಿ, ನಿನ್ನ ಇಮ್ಯುನಿಟಿ ವೀಕ್ ಇರುತ್ತೆ, ನೀನು ಬರಬೇಡ ಅಂತ. ಬಟ್ ಅದೇ ಈ 15 ದಿವಸ ಅನ್ನೋದನ್ನು ದಾಟಿ ಒಂದು 2-2.5 ವರ್ಷ ಬದುಕಿದ್ದ. ಬಟ್ ದೆನ್ ವಿ ಲಾಸ್ಟ್ ಹಿಮ್. ಆದರೆ ಆ ನೋವು ನನಗೆ ಯಾವತ್ತೂ ಇದೆ, ನೀವು ನಂಬಲ್ಲ. ಅವನು ತೀರ್ಕೊಳ್ಳೋ ಮುಂಚೆ ಒಂದು ಈ ಕಾಮಾಕ್ಷಮ್ಮ ದೀಪ ಅಂತ ಹೇಳ್ತಾರೆ ನೋಡಿ, ಬೆಳ್ಳಿ ದೀಪ, ಅದನ್ನು ನಾನು ಇಲ್ಲದೇ ಇದ್ದರೂ ನೀನು ಮೇಡಮಿಗೆ ಕೊಡಬೇಕು ಅಂತ ಹೇಳಿಬಿಟ್ಟು ಹೆಸರು ಹಾಕಿಸಿ ಕೊಟ್ಟಿದ್ದಾನೆ. ದೀಸ್ ಆರ್ ದ ಮೋಸ್ಟ್ ಚಾಲೆಂಜಿಂಗ್ ಆ್ಯಂಡ್ ಪೇನ್ಫುಲ್ ಮೆಮರೀಸ್. ನನ್ನ ದೇವ್ರ ಮನೆಯಲ್ಲಿ ಆಫೀಸಲ್ಲಿ ಅದನ್ನೇ ಉರ್ಸೋದು, ಅಂದರೆ ಅದು ನನಗೆ ನೆನಪಿರಬೇಕು, ಆ ನೋವು ಮತ್ತೆ ಈ ಥರ ಸೋಲ್ಬಾರ್ದು, ನನ್ನ ನೆನಪು ನನಗಿರಬೇಕು. ಬಟ್ ಅವ್ರ ತಾಯಿ ಹೇಳ್ತಾರೆ, 2 ವರ್ಷ ನನಗೆ ಸಿಕ್ಕಿದ್ದು ಬೋನಸ್ ಅಂತ ಹೇಳ್ತಾರೆ. ಸೊ ಆ ಥರ ತುಂಬ ಚಾಲೆಂಜಿಂಗ್ ಕೇಸಸ್ ಬರುತ್ತೆ. ಕೆಲವೊಂದು ಸರ್ತಿ ಎಲ್ಲಿ ಶುರು ಮಾಡೋದು ಅಂತ ಗೊತ್ತಿರಲ್ಲ, ಅಷ್ಟೊಂದಿರುತ್ತೆ. ಒಂದೊಂದೇ ಗಂಟುಗಳನ್ನು ಬಿಡಿಸ್ತಾ ಹೋದಾಗ ಎಲ್ಲೋ ಒಂದು ಕಡೆ ಇವತ್ತು ನನಗೆ ಗೊತ್ತಿಲ್ಲ ಅಂದರೂ ನಾಳೆ ಅವನು ಗೈಡೆನ್ಸ್ ಕೊಡ್ತಾನೆ ಅನ್ನೋ ಒಂದು ನಂಬಿಕೆ. ಓಕೆ, ಈಗ ಇದ್ರ ಜೊತೆಗೆ ಕಾರ್ಪೊರೇಟ್ ಕ್ಲಾಸಸ್ ಕೂಡ ತಗೊಳ್ಳಿ. ಕಾರ್ಪೊರೇಟ್ ಅಂತಂದಾಗ ಮೊದಲು ಪರ್ಸನಾಲಿಟಿ ಡೆವಲಪ್ಮೆಂಟ್ ಇರ್ಬೋದು, ಸಾಫ್ಟ್ ಸ್ಕಿಲ್ಸ್ ಇರ್ಬೋದು ಮಾಡ್ತಾಯಿದ್ದೆ. ಆಮೇಲೆ ಬರ್ತಾ ಬರ್ತಾ ಈ ಹೀಲಿಂಗ್ ಕ್ಲಾಸಸ್, ಅಂದರೆ ಅವ್ರಿಗೆ ತುಂಬ ಸ್ಟ್ರೆಸ್ ಇರುತ್ತೆ, ಅದರಿಂದ ಹೆಂಗೆ ಹೊರಗೆ ಬರೋದು. ಕೆಲವೊಂದು ಕಡೆ 1-on-1 ಕೂಡ ಮಾಡ್ತಿದ್ವಿ. ಕೆಲವರು ಓಪನಲ್ಲಿ ಮಾತಾಡಲ್ಲ, ಸೊ 1-on-1 ಮಾಡ್ತಿದ್ವಿ. ಅದರಲ್ಲಿ ಕೂಡ ಸುಮಾರು ಚೇಂಜಸ್ ಆಗತ್ತೆ ಅಂತ ಹೇಳಿದರು. ಕೆಲವೊಂದು ಕಡೆ ಈ ಹಸ್ಬೆಂಡ್ ಆ್ಯಂಡ್ ವೈಫ್ ಕೌನ್ಸಿಲಿಂಗ್ ಮಾಡ್ತಿದ್ವಿ. ನಾವು ಜೀವನ ಸಾಕು ಅಂದ್ಕೊಂಡ್ವಿ, ನಿಮ್ಮ ಪ್ರೋಗ್ರಾಮ್ ಆದಮೇಲೆ ವಿ ಪ್ಯಾಚ್ಡ್ ಅಪ್, ವಿ ಹ್ಯಾವ್ ಅ ಬೇಬಿ ಅಂತ. ಈ ಕಾರ್ಪೊರೇಟ್ ಕ್ಲಾಸಸ್ ಯಾಕಂತಂದ್ರೆ ಕಾರ್ಪೊರೇಟ್ ವಲಯ ಅಲ್ಲ, ಎಲ್ಲರಿಗೂ ಕೂಡ ಒಂದು ಮಾನಸಿಕವಾಗಿ ತುಂಬ ಕುಗ್ಗಿ ಹೋಗಿರ್ತಾರೆ. ಸಮಸ್ಯೆಗಳಿಲ್ದ್ರು ಇಲ್ಲದೆ ಇದ್ರು ಅಥವಾ ಇದ್ರೂ ಅದನ್ನೇ ಒಂದು ದೊಡ್ಡ ಬೆಟ್ಟದ ಅಷ್ಟು ದೊಡ್ಡ ಭಾರವನ್ನ ತಲೆಯಲ್ಲಿ ಹೊತ್ಕೊಂಡು ತಿರುಗ್ತಾ ಇರ್ತಾರೆ ಅಂತ ಎಷ್ಟೋ ಜನಕ್ಕೆ ನೀವು ದಾರಿ ತೋರಿಸಿದ್ದೀರಿ ಅನ್ನೋದು. ಅದ್ರ ಜೊತೆಗೆ ಈಗ ಕಾರ್ಪೊರೇಟ್ ಕ್ಲಾಸಸ್ ಜೊತೆಗೆ ರೇಖಿ ಆಗಿರ್ಬೋದು, ಹೀಲಿಂಗ್ ಆಗಿರ್ಬೋದು, ಕ್ರಿಸ್ಟಲ್ ಒಂದು ಥೆರಪಿ ಆಗಿರ್ಬೋದು, ಇದೆಲ್ಲ ಯಾವ ರೀತಿ, ಇದ್ರ ಜೊತೆಗೆ ಇನ್ನು ಯಾವ್ಯಾವ ಥೆರಪೀಸ್ ಇರುತ್ತೆ? ಸುಮಾರಿದೆ. ಇವಾಗ EFT ಟ್ಯಾಪಿಂಗ್ ಅಂತ ಹೇಳ್ಕೊಡ್ತೀವಿ ಸ್ಟ್ರೆಸ್ಸಿಂದ ಹೊರಗೆ ಬರೋಕ್ಕೆ. ಬ್ಯಾಚ್ ಫ್ಲವರ್ ಅಂತ ಕೊಡ್ತೀವಿ. ಜಸ್ಟ್ ಡ್ರಾಪ್ಸ್ ತೊಗೊಂಡ್ರೇ ಸುಮಾರು ಸಮಸ್ಯೆಗಳು ಸಾಲ್ವ್ ಆಗಿಬಿಡುತ್ತೆ. ಆ್ಯಂಡ್ ಪಬ್ಲಿಕ್ಗೆ ಅಂತಂದಾಗ ನಾವು ಎಲ್ಲನೂ ಕನ್ಸಲ್ಟಿಂಗೇ ಬನ್ನಿ ಅಂತ ಹೇಳೋಕ್ಕಾಗಲ್ಲ. ಈಗ ಉದಾಹರಣೆಗೆ ಕೋವಿಡ್ ಟೈಮಲ್ಲಿ ಅದೇ ಭಯದಲ್ಲಿ ಮಲಗ್ತಾಯಿದ್ರು, ಅದೇ ಭಯದಲ್ಲಿ ಹೇಳ್ತಾ ಇದ್ರು, ಅದೇ ಭಯದಲ್ಲಿ ಎಷ್ಟೋ ಸತ್ತು ಹೋಗ್ತಿದ್ರು. ಸೊ ನಾನೇನು ಮಾಡ್ತಿದ್ದೆ ಅಂದರೆ, ನೀವು ಏನಾದ್ರು ನೋಡಿ 9 ಗಂಟೆಗೆ ಒಂದು ಕಥಾ ಸಮಯ ಅಂತ ಮಾಡ್ತಿದ್ದೆ. ನಾನು ಕತೆಗಳು ಹುಡ್ಕೊಂಡು ಬರಬೇಕಲ್ವ, ಎಲ್ಲ ಗೊತ್ತಿರೋ ಕತೆ ಹೇಳೋಕ್ಕಾಗಲ್ಲ. ರಾಮಾಯಣ ಮಹಾಭಾರತ ಎಲ್ಲ ಕೇಳೇ ಇದ್ದೀವಿ. ಸೊ ರಾಮಾಯಣ ಶೂರ್ಪನಿಕೆಯ ದೃಷ್ಟಿಯಿಂದ ಹೇಗಿತ್ತು, ಅದಕ್ಕೆ ನಾನು ಸುಮಾರು ರಿಸರ್ಚ್ ಮಾಡಬೇಕು. ಮಂಡೋದರಿಯ ದೃಷ್ಟಿಯಿಂದ ಹೆಂಗಿತ್ತು, ರಾಮ ಲಕ್ಷ್ಮಣ ರಾವಣ ಇವ್ರದ್ದೆಲ್ಲ ದೃಷ್ಟಿಕೋನ ಕೇಳ್ಬಿಟ್ಟಿದ್ದೀವಿ, ಆಂಜನೇಯಂದೆಲ್ಲ. ಸೊ ಸುಗ್ರೀವನ ದೃಷ್ಟಿಕೋನ ಏನಿತ್ತು, ಊರ್ಮಿಳೆ ಏನಂತ ಆ ರಾಮಾಯಣವನ್ನು ನೋಡ್ತಾಳೆ, ಅದೇ ಥರ ಮಹಾಭಾರತದಲ್ಲಿ ಕರ್ಣನ ಹೆಂಡತಿ ಅವಳ ಒಂದು ವ್ಯೂ ಪಾಯಿಂಟ್ ಏನಿತ್ತು, ಈ ಥರ. ಅಂದರೆ ಅದು ಕಂಟಿನ್ಯೂ ಆಗೋದು 1 hour 2 hours, ಆಮೇಲೆ ಸಾಕು ನಾಳೆ ಹೇಳೋಣ ಅಂಥೇಳಿ. ಸೊ ಅದನ್ನು ಬಿಟ್ಟು ಇದನ್ನು ಯೋಚನೆ ಮಾಡ್ಕೊಂಡು ಮಲ್ಕೊಳ್ತಾ ಇದ್ರು. ಆಮೇಲೆ ಸುಮಾರು ಮೆಡಿಟೇಷನ್ ಕ್ಲಾಸಸ್ ಮಾಡ್ತೀವಿ. ಅದು ಫ್ರೀ ಅಂತಂದಾಗ ಸುಮ್ಮನೆ ಹಾಪ್ ಆನ್ ಹಾಪ್ ಆಫ್ ಮಾಡ್ತಾರೆ, ಫ್ರೀ ಅಲ್ವಾ ಅಂತ ಬರೋದು ಹೋಗೋದು. ಸೊ ಅದಕ್ಕೆ ನಾಮಿನಲ್ ಆಗಿ ಸಮ್ಟೈಮ್ಸ್ 55 ರೂಪೀಸ್ 11 ರೂಪೀಸ್ ಆ ಥರ, ಅಂದರೆ ಏನೋ ಒಂದು ಲಿಂಕ್ ತೊಗೊಳಕ್ಕೆ ಅಂತ ಅಷ್ಟೇ. ಅದು ಆ್ಯಕ್ಚುಲಿ ಫ್ರೀ ಕೊಡಬೇಕು ಅಂತ. ಬಟ್ ಫ್ರೀ ಅಂದಾಗ ಏನಂದರೆ ಸುಮ್ಮನೆ ಬರ್ತಾರೆ ಹೋಗ್ತಾರೆ, ಸೀರಿಯಸ್ ಆಗಿ ಮಾಡೋರಿಗೆ ಸಮಸ್ಯೆ ಆಗುತ್ತೆ.
ಸೊ ಕೆಲವೊಂದು ವಿಶೇಷ ದಿನಗಳಲ್ಲಿ ಮಾಡ್ತೀವಿ. ಈಗ ದೀಪಾವಳಿಗೆ ಲಕ್ಷ್ಮಿ ಮೆಡಿಟೇಷನ್ ಮಾಡಿಸ್ತೀವಿ. ಮಹಾಲೆಗೆ ಮಹಾಲೆ ಅಮ್ಮ, ಅದರಲ್ಲಿ ಮಹಾಲೆ ಅಮ್ಮ ಇದರಲ್ಲಿ ಆನ್ಸಿಸ್ಟ್ರಲ್ ಹೀಲಿಂಗ್ ಮಾಡ್ತೀವಿ. ತುಂಬ ಜನ ಏನೇನೋ ಅನುಭವಗಳನ್ನು ಹೇಳ್ತಾರೆ. ಮತ್ತು ಅದಕ್ಕೆ ದಯವಿಟ್ಟು ನನಗೆ ಪೇ ಮಾಡಬೇಡಿ, ಎಲ್ಲಿ ನಿಮಗೆ ತೋಚತ್ತೋ ದಾನವನ್ನು ಮಾಡಿ, ಎಷ್ಟು ತೋಚತ್ತೋ ದಾನವನ್ನು ಮಾಡಿ. ನಾನು ಅದನ್ನು ಸ್ವೀಕರಿಸೋದಕ್ಕೆ ಅರ್ಹಳಲ್ಲ. ನಿಮ್ಮ ಪೂರ್ವಿಕರ ಹೆಸರಲ್ಲಿ ಎಲ್ಲಾದರೂ ದಾನ ಮಾಡಿ, ದೇವಸ್ಥಾನನೋ ಅನಾಥಾಶ್ರಮನೋ ಅಥವಾ ಎಲ್ಲಾದರೂ ಮಾಡಿ ಅಂತ ಹೇಳಿ ಬಿಟ್ಟಿರ್ತೀನಿ. ಆ ಥರ ಸುಮಾರು ಮೆಡಿಟೇಷನ್ ಪ್ರೋಗ್ರಾಮ್ಸನ್ನು ಕೂಡ ಮಾಡ್ತೀವಿ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಮೇಜರ್, ನಮಗೆ ಫೇಸ್ಬುಕ್, ಇದು ಮೇಜರ್ ಚಾನಲ್ಸ್ ಜನರನ್ನು ರೀಚ್ ಮಾಡೋದಕ್ಕೆ. ಸೊ ಅದರಲ್ಲಿ ಜನರಿಗೆ ರೀಚ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಕ್ಲಾಸಸ್ ಎಲ್ಲ ಅದರಲ್ಲಿ ಹೇಳ್ತೀವಿ. ಅದರಲ್ಲಿ ಹೇಳೋದು, ಮತ್ತು ಬಂದವರು ಈ ಥರ ಆಯಿತು ಅಂತ ವರ್ಡ್ ಆಫ್ ಮೌತ್ ಕೂಡ ತುಂಬ ಹೋಗುತ್ತೆ. ಸೊ ಸುಮಾರು ಕ್ಲಾಸಸ್ಸನ್ನು ಯೂಟ್ಯೂಬ್ ಆಗ್ಬೋದು. ಈಗ ಮುಂದೆ ಸೆಪ್ಟೆಂಬರ್ ಎಂಡಲ್ಲಿ ಕ್ಲಾಸ್ ಮಾಡೋದಿದೆ, ಯಾಕೆಂದರೆ ತುಂಬ ಜನ ಕೇಳೋದ್ರಿಂದ. ಸೊ ಒಂಥರ ಚೆನ್ನಾಗಿರುವಂಥ, ಅಂದರೆ ದಿನನಿತ್ಯ ನಮಗೆ ಯೂಸ್ ಆಗುವಂಥ 4 ವಿಷಯಗಳನ್ನು ಒಂದು ನಟ್ಶೆಲ್ಲಲ್ಲಿ ಕೊಡೋಣ ಅಂಥೇಳಿ. ಅಂದರೆ ಈಗ ಮಿನಿ ಟಿಫನ್ ಅಂತೆಲ್ಲ ಕೊಡ್ತಾರಲ್ವಾ, ಎಲ್ಲನೂ ಸ್ವಲ್ಪ ಸ್ವಲ್ಪ ಅಂದಾಗ ಟೇಸ್ಟಿಂಗಿಗೆ ಅಂತ. ಆ ಥರ ಒಂದು 4 ವಿಷಯಗಳನ್ನು, ಅಂದರೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅವರು ಸಾಲ್ವ್ ಮಾಡ್ಕೊಳ್ಳೋ ಹಾಗಿರಬೇಕು. ಅಲ್ಲಿ ಯಾವ ವಿಷಯ ಅವ್ರಿಗೆ ಆಸಕ್ತಿ ಅನ್ಸುತ್ತೋ ಅದನ್ನು ಫುಲ್ ಮೀಲ್ಸ್ ಆಮೇಲೆ ಬರ್ಬೋದು ಅವರು, ಆ ಥರ. ಈಗ ಅಂದರೆ ನೀವು ವೈಯಕ್ತಿಕವಾಗಿ ಹೀಲಿಂಗು, ಕೌನ್ಸಿಲಿಂಗು ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚು ಜನರನ್ನ ತಲುಪೋದಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನೀವು ಇಂಡಿವಿಜುವಲ್ ಆಗಿ, ಅಂದರೆ ಕ್ಲಾಸಸ್ ಮೂಲಕನೇ ಅವರೇ ಕಲಿತು ಅವರು ಕೂಡ ಟೀಚರ್ ಆಗಬಹುದು, ಹೇಳ್ಕೊಡಬಹುದು. ಸೊ ಆ ನಿಟ್ಟಿನಲ್ಲಿ ಯಾವ ರೀತಿಯಾಗಿ, ಅಂದರೆ ಇವಾಗ ನೋಡಿ, ಅದಕ್ಕೊಂದು ಲೆವೆಲ್ ಅಂತ ಬರುತ್ತೆ. ಅವ್ರು ಆ ಲೆವೆಲ್ಸನ್ನು ಕ್ರಾಸ್ ಮಾಡ್ಕೊಂಡಾಗ, ಇನ್ಫ್ಯಾಕ್ಟ್ ನಾನು ಎನ್ಕರೇಜ್ ಮಾಡ್ತೀನಿ, ಕಲ್ತಿದ್ದೀರಿ ಯಾಕೆ ಕ್ಲಾಸ್ ಮಾಡಲ್ಲ ಅಂಥೇಳಿ. ಮತ್ತು ಅವರಿಗೆ ಎಲ್ಲೇ ಸ್ಟಕ್ ಆದ್ರೂ ನಾವು ಆ ಸಪೋರ್ಟನ್ನು ಕೊಡ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ರೇಖಾ ನೀರಜ್ ಕುಮಾರ್ ಅಂತ ಇದ್ದಾರೆ, ನನ್ನ ವೆರಿ ಕ್ಲೋಸ್ ಫ್ರೆಂಡ್. ವರದಾ ವೆಲ್ನೆಸ್ ಅಂತ ಅವರು ಇದೇ ಥರ ಒಂದು ಸಂಸ್ಥೆನ ನಡೆಸ್ತಾರೆ. ಅಂದರೆ ಎಲ್ಲೂ ನಮಗೆ ಕ್ಲಾಶ್ ಆಫ್ ಇಂಟ್ರೆಸ್ಟ್ ಬರಲ್ಲ. ಅಯ್ಯೋ ಇವರು ಜಾಸ್ತಿ ತೊಗೊಳ್ತಾ ಆ ಥರ ಬರೋದೇ ಇಲ್ಲ. ಸೊ ಅವರು ಈ ಥರ ಒಂದು ಸಮಸ್ಯೆ ಇದೆ ಅಂತಂದರೆ ಆಯಿತು ಅಂತ ಹೇಳಿ ಅದಕ್ಕೆ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೊಡ್ತೀವಿ. ಅಥವಾ ನನಗೆ ತುಂಬ ವರ್ಕ್ ಇದೆ, ನೀವು ಬನ್ನಿ ಅಂದರೆ ಬರ್ತಾರೆ. ಸೊ ಆ ಥರ ಸುಮಾರು ಜನ ಒಂದು ಕ್ಲೋಸ್ ನಿಟ್ ಸರ್ಕಲ್ ಥರ ಇರ್ತೀವಿ. ಒಂಥರ ಕಾಂಪಿಟೇಷನ್ ಇರಲ್ಲ. ಇಟ್ಸ್ ಮೋರ್ ಆಫ್ ಸರ್ಕಲ್ ಆಫ್ ಲವ್ ಅಂತ ಹೇಳ್ಬೋದು. ಸೊ ಅವ್ರೇನಾದರೂ ಕಲ್ತ್ರೆ, ನನಗೆ ಈ ಬ್ಯಾಚ್ ಫ್ಲವರ್ ಕಲ್ತಿದ್ದು ಅವ್ರ ಹಸ್ಬೆಂಡ್ ನೀರಜ್ ಕುಮಾರ್ ಮತ್ತು ಅವರಿಂದ ನಾನು ಅಯ್ಯೋ ಎಷ್ಟು ಕಲಿಯೋದು, ನಂಗೆ ಸ್ವಲ್ಪ ರೆಸ್ಟ್ ಬೇಕು ಅಂದಾಗ, ಇಲ್ಲ ನೀವು ಬನ್ನಿ ಅಂದಾಗ, ಅದು ಎಷ್ಟೋ ಕೋವಿಡ್ ಟೈಮಲ್ಲಿ ಎಷ್ಟೋ ಜನರು ಪ್ರಾಣ ಕಾಪಾಡೋಕ್ಕೆ ಒಂದು ಧೈರ್ಯ ಕೊಡೋದಕ್ಕೆ ಒಂದು ಆಯುಧವಾಗಿ ಬಳಸ್ತೆ ಅಂತ ಹೇಳ್ಬೋದು. ಸೊ ಅವರಿಗೆ ನಾನು ಯಾವಾಗಲೂ ಹೇಳ್ತೀನಿ, ನೀವು ಹೇಳ್ಕೊಟ್ಟಿದ್ದು ನೋಡಿ ಇಷ್ಟೊಂದು ಉಪಯೋಗ ಆಯಿತು ಅಂತ ಹೇಳಿ. ಹೇಳ್ಕೊಟ್ಟಿದ್ದನ್ನ ಒಟ್ಟೊಟ್ಟು ಕಲ್ತಿದ್ದು. ಸೊ ಈ ಆಕ್ಯುಪ್ರೆಷರ್ ಎಲ್ಲ ಸಣ್ಣ ಪುಟ್ಟ ಕಾಯಿಲೆಗಳಿಗೆ, ದೊಡ್ಡ ಕಾಯಿಲೆಗೆ, ಅಂದರೆ ದೊಡ್ಡ ಕಾಯಿಲೆ ನಾವು ಟ್ಯಾಪ್ ಮಾಡಬೇಕಂದಾಗ ಲೆವೆಲ್ಸ್ ಕಲಿಬೇಕು. ಸಣ್ಣ ಪುಟ್ಟದಕ್ಕೆ ಹಾಗೆ ಹೇಳ್ಕೊಡ್ಬೋದು. ಕೆಲವೊಂದು ಇಂಡಿವಿಜುವಲ್ ಆಗಿ ಬಂದಾಗಲೇ ನೋಡಿ, ಈ ಪಾಯಿಂಟ್ ಟ್ಯಾಪ್ ಮಾಡಿ ನಿಮಗೆ ಹೇಳ್ಕೊಡ್ತೀನಿ, ದಿನ ಬರಬೇಡಿ ಮನೇಲೇ ಮಾಡ್ಕೊಳ್ಳಿ ಅಂಥೇಳಿ. ಮತ್ತು ಅವರು ಕಲಿತಾಗ, ಟೀಚರ್ಸ್ ಅಂತ ಆದಾಗ, ಅವ್ರಿಗೆ ಟೀಚಿಂಗಲ್ಲಿ ಪ್ರಾಬ್ಲಮ್ ಆದ್ರೂ ಯಾವತ್ತೂ ಅವ್ರು ಬೆನ್ನಿಗಿರ್ತೀನಿ. ಯಾವಾಗ ಕಾಲ್ ಮಾಡಿದ್ರು, ಯಾವಾಗ ಮಾಡಿದ್ರು, ಅಥವಾ ಎನರ್ಜೆಟಿಕಲಿ ಅಂತ ಹೇಳ್ತಾರಲ್ವ, ಆ ಒಂದು ಯಾವುದೇ ಪ್ರಾಬ್ಲಮ್ ಇದ್ದರೂ ಅದರಿಂದ ಹೊರಗೆ ಬರೋದಕ್ಕೆ ಒಂದು ದಾರಿ ಅಂತೂ ಇರುತ್ತೆ. ಮತ್ತು ನಾನು ಇರ್ತೀನಿ ನಿಮಗೆ ಯಾವತ್ತೂ. ಆ ಥರ ನಿಮ್ಗೆ ಏನೇ ಸಮಸ್ಯೆ ಬಂದ್ರೂ, ಟೀಚಿಂಗಲ್ಲಿ ಏನೋ ಸಮಸ್ಯೆ ಆಯಿತು, ಯಾರೋ ಕ್ವೆಶ್ಚನ್ ಮಾಡಿದ್ರು ಆನ್ಸರ್ ಮಾಡೋಕ್ಕಾಗಲಿಲ್ಲ ಅಂದಾಗ, ಐ ಆಮ್ ಆಲ್ವೇಸ್ ದೇರ್ ಅನ್ನೋ ಒಂದು ವಿಷಯ ಇರುತ್ತೆ. ಸೊ ಎಷ್ಟು ಜನ ಕಲಿತಾರೋ ಅಷ್ಟು ಒಳ್ಳೆಯದು ಅನ್ನೋದು ನನ್ನ ಒಂದು ಸಿದ್ಧಾಂತ. ಈ ಫಿನಾನ್ಷಿಯಲ್ ಅಸಿಸ್ಟೆಂಟ್ ತರಾನು ನೀವು ಕೆಲಸ ಮಾಡ್ತೀರಿ, ಅಂದ್ರೆ ಯಾವ ರೀತಿಯಾಗಿ ಅಂದ್ರೆ ದುಡ್ಡನ್ನು ಮ್ಯಾನೇಜ್ ಮಾಡೋದೇ ಒಂದು ದೊಡ್ಡ ಸಮಸ್ಯೆ. ಯಾಕಂದ್ರೆ ದುಡ್ಡು ಹೆಂಗ್ ಬರುತ್ತೆ ಹೆಂಗ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅಂತ ತುಂಬಾ ಜನ ಹೇಳ್ತಾರೆ. ಸೊ ಅದ್ರ ಜೊತೆಗೆ ಹೆಚ್ಚು ದುಡ್ಡು ಬರೋ ರೀತಿಯಾಗಿ ಕೂಡ ಒಂದಷ್ಟು ಟಿಪ್ಸ್ ಇದೆ, ಈ ರೀತಿಯಾಗೂ ಕೂಡ ನೀವು ಅಸಿಸ್ಟ್ ಮಾಡ್ತೀರಿ ಅಂತ. ಸೊ ಇದು ಯಾವ ರೀತಿಯಾಗಿ? ಅದನ್ನ ಮನಿ ಮ್ಯಾಜಿಕ್ ಅಂತ ಮಾಡ್ತೀವಿ. ಅದನ್ನು ಸುಮಾರು ಆನ್ಲೈನ್ ಅಲ್ಲೇ ಮಾಡಿದ್ವಿ. ಯಾಕಂದ್ರೆ ಆನ್ಲೈನ್ ಅಲ್ಲಿ ಯಾವ್ದು ಸಾಧ್ಯ ಅದನ್ನ ಆನ್ಲೈನ್ ಅಲ್ಲಿ ಮಾಡ್ತೀವಿ. ಕೆಲವೊಂದು ಟಚ್ ಹೀಲಿಂಗ್ ಅಂದಾಗ ಒಂದು ಅಪ್ಪುಗೆ ಹಗ್ ಅನ್ನೋದನ್ನು ನಾವು ಆನ್ಲೈನ್ ಕೊಡೋಕ್ಕಾಗಲ್ಲ. ಸೊ ಅಂಥದ್ದನ್ನು ಇಲ್ಲೇ ಬನ್ನಿ ಅಂತ. ಆ್ಯಂಡ್ ಹೀಲಿಂಗ್ ಎಲ್ಲನೂ ಅಷ್ಟೇ, ನೀವು ಒಂದು ಅಪ್ಪುಗೆ ಕೊಟ್ಟಾಗ ನಮಗೂ ಸಿಕ್ತು. ಯು ಗಿವ್ ಅ ಹಗ್ ಯು ಗೆಟ್ ಅ ಹಗ್, ಆ ಥರ. ಸೊ ಇವಾಗ ಫಿನಾನ್ಷಿಯಲ್ ಅಂತಂದಾಗ ದುಡ್ಡು ಕೊಡ್ತಾನೆ ಸಂಪಾದಿಸ್ತಾ ಇರ್ತಾರೆ, ಅವರು ಅದನ್ನು ಅನುಭವಿಸ್ತಾ ಇರಲ್ಲ. ಅದನ್ನು ಡಿಸರ್ವಬಿಲಿಟಿ ಅಂತ ಕರಿತೀವಿ. ಯಾಕೆಂದರೆ ನಾವು ನಮಗೆ ಅಂತ ಬದುಕೇ ಇರೋದಿಲ್ಲ. ಸೊ ನಾವು ಸಂಪಾದಿಸಿದ್ರೂ ಬೇರೆಯವ್ರಿಗೆ ಅಂತ ಖರ್ಚು ಮಾಡ್ತೀವಿ. ಅಂದರೆ ಯಾರಿಗೋ ಕಷ್ಟ, ಹೌದು, ಯಾರಿಗೋ ಕಷ್ಟ ಅಂತ ಕೊಡ್ತೀವಿ, ಮಾಡ್ತೀವಿ. ನಾವು ಒಂದು ಹೋಟ್ಲಿಗೆ ಹೋದ್ರೆ ಅಯ್ಯೋ ಇಷ್ಟು ಕಾಸ್ಟ್ಲಿನಾ ಅಂತ ನೋಡ್ತೀವಿ, ಬೇರೆಯವ್ರು ಕೇಳಿದ್ರೆ ಕೊಡಿಸ್ತೀವಿ. ಅಥವಾ ಸಾಲಗಳು ಕೊಡ್ತಾನೆ ಇರ್ತಾರೆ, ಏನೋ ಒಂದು ನೋಟ್ ತೊಗೊಂಡಿರಲ್ಲ, ಕೊನೆಗೆ ಇವ್ರು ಕೇಳಿದಾಗ ಅವ್ರು ವಾಪಸ್ ಕೊಡೋದಿಲ್ಲ. ಆ ಥರ ತುಂಬ ಜನ ಲಕ್ಷಗಳು ಕೋಟಿಗಳು ಕೊಟ್ಬಿಟ್ಟಿರ್ತಾರೆ. ಅಥವಾ ಇನ್ನೊಂದು ಏನಂತಂದರೆ, ದುಡ್ಡೇ ಎಲ್ಲದಕ್ಕೂ ಕಷ್ಟಗಳಿಗೆ ಕಾರಣ ಅಂತ ಒಂದು, ಇವಾಗ ಸಿಂಪಲಾಗಿ ಹೇಳಬೇಕಂದ್ರೆ ಹಾರ್ಡ್ ಅರ್ನ್ಡ್ ಮನಿ ಅಂತ ಕೇಳಿದ್ದೀವಿ.
ಸೊ ಸುಲಭಕ್ಕೆ ಬರೋ ದುಡ್ಡನ್ನು ನಾವು ಕಷ್ಟಪಟ್ಟು ತಗೊಳ್ತೀವಿ. ಅಂದರೆ ನಮಗೆ ಬರಬೇಕಾದ್ರೇ ಅಲ್ಲಿ ಫಂಡ್ ಇರಲ್ಲ, ಇನ್ನು 6 ತಿಂಗಳು ಕಾಯಿರಿ ಅಂತ ಹೇಳ್ತಾರೆ. ಎಷ್ಟೋ ಜನರು ಪೆನ್ಷನ್ ಸೆಟ್ಲ್ ಆಗೋದಿಲ್ಲ ಗೊತ್ತಾ, ಎಷ್ಟೋ ಜನರ ಒಂದು ರಿಟೈರ್ಮೆಂಟ್ ಅಮೌಂಟ್ ಸೆಟ್ಲ್ ಆಗಲ್ಲ. ಯಾಕೆಂದರೆ ಹಾರ್ಡ್ ಅರ್ನ್ ಅಂದಾಗ ದೇ ಮೇಕ್ ಇಟ್ ಹಾರ್ಡ್. ಅವರು ಅದನ್ನು ಕಷ್ಟಪಟ್ಟೆ ತಗೋತಾರೆ, ಆಫೀಸಿಗೆ ಓಡಾಡಿ ಚಪ್ಪಲಿ ಸವಸಿ. ಯಾಕೆಂದರೆ ಅದವರು ಪ್ರೋಗ್ರಾಮಿಂಗ್. ನಾನು ಹೇಳೋದೇನೆಂದರೆ ಅದು ಸಾಫ್ಟ್ ಕಾಪಿ. ನಾವು ಚಿಕ್ಕಂದ್ರಿಂದ ಕೇಳಿದ್ದು ಸಬ್ ಕಾನ್ಷಿಯಸ್ ಸುಪ್ತ ಮನಸ್ಸಲ್ಲಿ ಇರುತ್ತೆ. ಸೊ ಆ ಸಾಫ್ಟ್ ಕಾಪಿನ ನಾವು ರೀರೈಟ್ ಮಾಡ್ದಿರಾ, ಸರಿ ಮಾಡ್ದಿರಾ ಹಾರ್ಡ್ ಕಾಪಿ ತೆಗಿತಾನೆ ಇದ್ರೆ ಅದೇ ಸಮಸ್ಯೆ ಬರ್ತಾ ಇರುತ್ತೆ. ಸೊ ನಮ್ಮ ಪ್ರೋಗ್ರಾಮ್ಸಲ್ಲಿ ಆ ಸಾಫ್ಟ್ ಕಾಪಿನ ಚೇಂಜ್ ಮಾಡ್ತೀವಿ. ಚೇಂಜ್ ಮಾಡಿದಾಗ ನಿಮಗೆ ಹಾರ್ಡ್ ಕಾಪಿ ಕರೆಕ್ಟಾಗಿ ಬರುತ್ತೆ. ಆ್ಯಂಡ್ ಆಲ್ಸೋ ನಾನೇನಂದ್ರೆ ಆ ಟೂಲನ್ನು ಕೊಡ್ತೀನಿ, ಹೆಂಗೆ ಅದನ್ನು ಚೇಂಜ್ ಮಾಡೋದು, ಆ್ಯಪ್ ಅಂತಿರೋ ಟೂಲ್ ಅಂತಿರೋ. ಸೊ ಅದನ್ನು ಕಲಿಸಿದಾಗ ಅವರೇ ಮಾಡ್ಕೋತಾರೆ. ಡೌಟ್ ಇದ್ದಾಗ ಕೇಳ್ತಾರೆ, ಅದನ್ನು ಕ್ಲಾರಿಫೈ ಮಾಡ್ತೀವಿ. ಸೊ ಹಾಗೆ ನಡ್ಕೊಂಡು ಹೋಗ್ತಾ ಇದೆ. ಈಗ ಕ್ಲಾಸಸ್ ಯಾವ ರೀತಿ ಕಂಡಕ್ಟ್ ಮಾಡ್ತೀರಿ? ವೀಕೆಂಡ್ ಕ್ಲಾಸ್ ಅಂದಾಗ ನೋಡಿ, ಹಾಫ್ ಡೇ ಕ್ಲಾಸು ಇರುತ್ತೆ, ಫುಲ್ ಡೇ ಕ್ಲಾಸ್ ಇರುತ್ತೆ, 2 ಡೇಸ್ ಕ್ಲಾಸ್ ಇರುತ್ತೆ. ಅದೇ ಥರ ಆನ್ಲೈನ್ ಕ್ಲಾಸಸ್ ಅಂದರೆ ಆನ್ಲೈನು ನನಗೆ ಆಗಲ್ಲ 2 ಅವರ್ ಮೇಲೆ ಕೂರೋಕ್ಕೆ. ಯಾಕೆಂದರೆ ಎದುರಿಗಿದ್ದಾಗ ಒಂದು ಎನರ್ಜಿ ಇರುತ್ತೆ, ಒಂಥರ ಅವರು ಸುಸ್ತಾಗ್ತಾರೆ. ಹಾಗಾಗಿ ಸ್ಪ್ಲಿಟ್ ಮಾಡ್ಕೊಳ್ತೀವಿ. ಸೊ ಈ ಎಲ್ಲ ಕ್ಲಾಸಸ್ಸಲ್ಲಿ ನನ್ನ ಪಿಲ್ಲರ್ ಆಫ್ ಸ್ಟ್ರೆಂತ್ ಅಂದರೆ ದೃಶ್ಯ ಮತ್ತು ಚೈತ್ರ ಅಂತ ನನ್ನ ಜೊತೆಗೆ. ಅಂದರೆ ನಾನು ಅವರನ್ನು ಚಿಕ್ಕವರಿಂದ ನೋಡಿದ್ದೀನಿ. ಅಂದರೆ ಕಲಿತು ಅವರು ಬೇರೆ ಅಂದರೆ MCOM ಗ್ರ್ಯಾಜುಯೇಟು ಮತ್ತು ಇನ್ನೊಬ್ಳು ಮಾಡೆಲ್ಲು ಅದೆಲ್ಲ ಇದ್ರೂ ಒಂದು ಸತಿ ಇದಕ್ಕೆ ಶುರು ಮಾಡಿದ್ಮೇಲೆ ನಾವು ಇಲ್ಲೇ ಇರ್ತೀವಿ ಅಂತ ಆಸೆ ಪಟ್ಟು ಇದೆ. ನಾನು ಹೇಳೋದು, ಇಷ್ಟಪಟ್ಟು ಮಾಡಿ, ಕಷ್ಟಪಟ್ಟು ಮಾಡಿಬಿಡಿ. ಬೈ ಫೋರ್ಸ್ ನಾವು ಏನನ್ನು ಮಾಡ್ಸೋಕ್ಕೆ ಆಗಲ್ಲ. ಸೊ ನಾ ಇಲ್ಲಾಂದ್ರೂ ನಡೆಸ್ಕೊಂಡು ಹೋಗ್ತಾರೆ. ಇವಾಗ ನಾನು ಇಲ್ಲಿ ಬಂದರೂ ಅಲ್ಲಿ ಸೆಂಟರ್ ನಡೀತಾ ಇರುತ್ತೆ. ಅದೇ ಥರ ಕೇರನ್ನು ಕೊಡ್ತಾರೆ, ಡೌಟ್ ಇದ್ದರೆ ಕೇಳ್ತಾರೆ. ಸೊ ಯಾರ್ಯಾರು ಸಂಬಂಧಪಟ್ಟಿರ್ತಾರೋ ಕೆಲವೊಂದು ಸರ್ತಿ ನಾವು ವರ್ಕ್ ಮಾಡಬೇಕಿಲ್ಲಿ ಅಂತ ಕೇಳ್ತಾರೆ. ಯಾಕೆಂದರೆ ಆ ಎನರ್ಜಿ ಎಷ್ಟು ಪಾಸಿಟಿವ್ ಇರುತ್ತೆ ಅಂದರೆ ಅವರು ಒಂದು 4 ದಿವಸ ಬಂದಾಗಲೇ ಅವ್ರು ಏನು ಬಯಸಿರ್ತಾರೋ ಅದು ಆಗೋಗುತ್ತೆ. ಸೊ ಆ ಥರ ಒಂದು ಚಾರ್ಜ್ಡ್ ಎನರ್ಜಿ ಇರುತ್ತೆ. ಸೊ ಪ್ರತಿದಿನ ಆ ಚಾರ್ಜನ್ನು ನಾವು ಮೇಂಟೈನ್ ಮಾಡಬೇಕು. ವೆಲ್ ಸೆಡ್ ಮೇಡಮ್, ಒಳ್ಳೆ ಮಾತು ಹೇಳಿದ್ರಿ. ಅಂತಿಮವಾಗಿ ನಿಮ್ಮ ಈ ಕಾರ್ಯ ಸಮಾಜಮುಖಿ ಕಾರ್ಯ ಅಥವಾ ಎಷ್ಟೋ ಜನರ ಬಾಳಿಗೆ ಬೆಳಕಾಗಿದ್ದೀರಿ. ಇದೇ ರೀತಿಯಾಗಿ ಮುಂದುವರಿಯಲಿ, ಅನೇಕ ಜನರು ನಿಮ್ಮ ಡೈರೆಕ್ಷನ್ಸನ್ನು ಮಾರ್ಗದರ್ಶನವನ್ನು ತಗೊಳ್ಳಿ ಅಂತ ನಾವು ಆಶಿಸ್ತೀವಿ. ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿದ್ದಕ್ಕೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವೀರ ಕನ್ನಡಿಗ ವಿಶೇಷ ಸಂಚಿಕೆಯಲ್ಲಿ ಒಬ್ಬ ವೀರ ಕನ್ನಡತಿಯ ವಿಶೇಷ ಸಂದರ್ಶನವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಮುಂದಿನ ಮತ್ತೊಂದು ವಿಶೇಷ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.